ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ನಮಸ್ಕಾರ ಚಾಲಕ ಮಿತ್ರರೇ, ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್, ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ಇವತ್ತಿದೆ ನಾವಿಲ್ಲಿ ಸೇರೋ ಉದ್ದೇಶ ಏನಂದರೆ, ನಾವು ನಮ್ಮ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ಗೆ ಎಲ್ಲರ ಪರಿಚಯ ಮಾಡಿ ನಮ್ಮ ಉದ್ದೇಶ ಏನು, ನಮ್ಮ ಒಂದು ಕಾರ್ಯವೈಖರಿ ಯಾವ ರೀತಿ ಇರುತ್ತೆ ಅದರ ಬಗ್ಗೆ ವಿಸ್ತೃತವಾಗಿ ನಿಮ್ಗೆಲ್ಲರಿಗೂ ತಿಳಿಸ್ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ರಿ. ಮೊದಲನೇದಾಗಿ ನಮ್ಮ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಧ್ಯಕ್ಷರಾದಂಥ ಪವನ್ ಕುಮಾರ್ ಅವರು, ಮತ್ತು ಎರಡನೇದು ನಮ್ಮ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದಂಥ ಸೈಯದ್ ಜಾಕಿರ್ ಅವರು. ಇವತ್ತಿಂದ ನಮಗೆ ಶಂಕರ್ ಅವರು ಅದು ಅಫಿಷಿಯಲ್ ಆಗಿ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ನ ನಮ್ಮ ಅನ್ವೇಷಣೆಯನ್ನು ಅಫಿಷಿಯಲ್ಲಾಗಿ ನಮ್ಮ ಮೀಡಿಯಾ ಪಾರ್ಟ್ನರ್ ಆಗ್ತಾಯಿದ್ದಾರೆ. ಸೊ ಅವ್ರಿಗೆ ನಮ್ಮ ಕಡೆಯಿಂದ ವೆಲ್ಕಮ್ ಅಂತ ಹೇಳ್ತಾ. ಸೊ ಸ್ನೇಹಿತರೆ, ಕೆಲವ್ರಿಗೆ ಡೌಟ್ಸ್ ಇತ್ತು, ಕೆಲವೊಂದು ಕ್ವಶನ್ಸ್ನ ಕೇಳಿ ಅಂತ, ಮತ್ತು ನನಗೂ ಒಂದು ಡಿಸ್ಕಷನ್ ಮಾಡಬೇಕು ಅಂತ ಇವ್ರ ಜೊತೆ ಅನ್ನಿಸ್ತು. ಸೊ ಕೆಲವು ಕ್ವಶನ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಇವ್ರ ಹತ್ರ ಕೇಳೋಣ ಅನ್ಕೊತಾ ಇದ್ದೀನಿ. ಸೊ ರೆಡಿನಾ ಸರ್? ಸೊ ಮೊದಲನೇ ಪ್ರಶ್ನೆ ಏನಂದರೆ, ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಪ್ರಾಥಮಿಕ ಉದ್ದೇಶವೇನು? ನಾವೆಲ್ಲ ರೈಡ್ರು ಬೆಂಗಳೂರು ಬೈಕ್ ಟ್ಯಾಕ್ಸಿ ಉದ್ದೇಶ ಏನಂದರೆ, ಫಸ್ಟು ನಾವು ಅದು ಎಲ್ಲರೂ ರೈಡ್ರಾಗಿ ಬಂದಿದ್ದು. ನಾವು ನಮಗೆಲ್ಲ ಆಗಿದ್ದ ತೊಂದರೆಗಳು, ಸಮಸ್ಯೆಗಳು, ಇವಾಗ ಬರ್ತಾ ಎಲ್ಲ ನಮ್ಮಲ್ಲಿರೋರೆಲ್ಲ ಗ್ರಾಜ್ಯುಯೇಟ್ಗಳು, ಊರು ಬಿಟ್ಟು ಏನೋ ಕೆಲಸ ಸಿಕ್ಕಿಲ್ಲ ಕಾರಣಾಂತರಿಂದ ಈ ಒಂದು ಟೆಂಪ್ರರಿ, ನಮ್ಮ ಬೈಕ್ ಟ್ಯಾಕ್ಸಿಲಿ ಯಾರೂ ಪರ್ಮನೆಂಟ್ ಅನ್ನೋರು ಇರಲ್ಲ, ಎಲ್ಲ ಇಂಜಿನಿಯರಿಂಗು ಗ್ರಾಜ್ಯುಯೇಟ್ಸು ಎಲ್ಲ ಕಾರಣ ಊರು ಬಿಟ್ಟು ಬಂದಿರ್ತೀರಿ. ಸೊ ಆ ಒಂದು ಸ್ಥಳೀಯ ಇದರಲ್ಲಿ ಏನೇನು ನಮ್ಗೆ ಸವಾಲುಗಳು ಸಮಸ್ಯೆಗಳು ಶುರು ಆಯಿತು ಅದೆಲ್ಲ ಒಂದು ಕಡೆ ಸೇರಿಸ್ಕೊಂಡು ನಾವೆಲ್ಲ ಒಂದು ಸ್ವಲ್ಪ ಜನ ಸೇರಿಕೊಂಡು ಟ್ಯಾಕ್ಸಿ ಮಾಡ್ತಾಯಿದ್ರಿ. ಈ RTO ಸಮಸ್ಯೆ ಬಂತು ಈ ವರ್ಷ. ಸೊ RTO ಸಮಸ್ಯೆ ಬಂದಾಗ ನಾವು ಒಂದು ಕಡೆ ಎಲ್ಲರೂ ಸೇರಿಕೊಂಡು ಸಾರಿಗೆ ಆಯುಕ್ತರನ್ನ ಸೇರಿಕೊಂಡು ಅವ್ರ ಹತ್ರ ಮಾತಾಡಿ ನಮ್ಮದೊಂದು ಮನವಿ ಕೊಡೋಕ್ಕೆ ಹೋಗಿದ್ರಿ. ಸೊ ಅವರು ಸಾರಾಸಗಟವಾಗಿ ನಮ್ಮ ಮನವಿನ ತಿರುಗಿಸೋದು, ಯಾಕೆಂದರೆ ನಿಮ್ದು ಯಾವುದೇ ಸಂಘಟನೆ ಇಲ್ಲ, ನಿಮ್ಮ ರಿಜಿಸ್ಟರ್ ಆಗಿರೋದಿಲ್ಲ, ಸರ್ಕಾರಿ ದಾಖಲೆಗಳು, ನಾವು ಉತ್ತರ ಕೊಡೋ ಅವಶ್ಯಕತೆ ನಿಮಗಿಲ್ಲ ಅಂತ ಹೇಳಿ ಸಾರಾಸಗಟಾಗಿ ತಳ್ಳಾಕಿದ್ರು. ಆದರೆ ಪಾಪ ಅವರು ನಮ್ಗೆ ಈ ಥರ ಮಾಹಿತಿ ಕೊಟ್ಟರು, ನೀವು ರಿಜಿಸ್ಟರ್ ಮಾಡ್ಕೊಂಡು ಬನ್ನಿ ಅಂತ ಅವರೇ ನಮಗೆ ಮೊದಲನೇ ಇದು ಕೊಟ್ಟಿದ್ದು. ಸೊ ಅವ್ರಿಗೆ ಈ ಸಮಯದಲ್ಲಿ ಉಪಾಯುಕ್ತರಿಗೆ ಧನ್ಯವಾದ ಹೇಳಬೇಕು ನಾವು, ಅವ್ರ ಐಡಿಯಾ ಕೊಟ್ಟಿದ್ದವರೇ. ಸೊ ಆ ಐಡಿಯಾದ ಮೇಲೆ ನಾವು ಎಲ್ಲ ನಮ್ಮ ಸಂಘಟನೆಯಲ್ಲಿದ್ದಂಥ ಎಲ್ಲರೂ ಸೇರಿಕೊಂಡು ನಮ್ಮಲ್ಲೇ ಪ್ರಾಯೋಜಿಕವಾಗಿ ಒಂದು ಸ್ವಲ್ಪ ಖರ್ಚು ಮಾಡ್ಕೊಂಡು ನಾವು ಈ ಸಂಘಟನೆ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಶುರು ಮಾಡಿದ್ರಿ. ಸೊ ಇನ್ಮೇಲೆ ಎಲ್ಲರಿಗೂ ಏನೇ ಸಮಸ್ಯೆ ಇದ್ರೂ ಎಲ್ಲರೂ ಒಂದೊಂದೇ ವಿಸ್ತೃತವಾಗಿ ಚರ್ಚೆ ಮಾಡಿ ನಿಧಾನಕ್ಕೆ ಸಮಸ್ಯೆ ಬಗೆಹರಿಸಬೇಕು ಅನ್ನೋ ಉದ್ದೇಶದಿಂದ ಈ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ನ ಸ್ಥಾಪನೆ ಮಾಡ್ಯಾರ. ಓಕೆ, ಈಗ ಎರಡನೇ ಕ್ವಶನ್ ಬಂದುಬಿಟ್ಟು, ಬೈಕ್ ಟ್ಯಾಕ್ಸಿ ಸೇವೆಯ ಬೆಂಗಳೂರಿನಲ್ಲಿ ಸಾರ್ವಜನಿಕರಿಗೆ ಹೇಗೆ ಪ್ರಯೋಜನ ಆಗುತ್ತೆ, ಯಾವ ರೀತಿ? ಅದು ನಮ್ಮ ಉಪಾಧ್ಯಕ್ಷರು ನಿಮ್ಗೆ ಕೊಡ್ತಾರೆ ಉತ್ತರ. ಸರ್, ನಮ್ಮ ಬೈಕ್ ಟ್ಯಾಕ್ಸಿ ಸೇವೆ ಬಜೆಟ್ ಫ್ರೆಂಡ್ಲಿ ಇದೆ ಮತ್ತು ಎಕೋ ಫ್ರೆಂಡ್ಲಿ ಇದೆ. ಎಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇಲ್ಲ, ಆ ಕಡೆ ಎಲ್ಲ ಬೈಕ್ ಸರ್ವಿಸ್ ಚೆನ್ನಾಗಿ ಸಿಗ್ತಾ ಇದೆ ಇವಾಗ. ಮತ್ತು ಸಿಂಗಲ್ ಓಡಾಡೋರು ನಮಗೆ ಜಾಸ್ತಿ, ನಾವು ಇಬ್ಬರು ಜನ ಅಂತೂ ಕುಣಿಸ್ಕೊಳ್ಳಲ್ಲ, ನಾವು ಒಬ್ಬರನ್ನೇ ಕುಣಿಸ್ಕೊಳ್ಳೋದು. ಇವಾಗ 2-3 ಜನ ಇದ್ದರೆ ಆಟೋ ಇಲ್ಲಾಂದರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಒಬ್ಬರೇ ಓಡಾಡೋರು ಇರ್ತಾರಲ್ಲ, ಅವ್ರಿಗೆ ಬೈಕ್ ಟ್ಯಾಕ್ಸಿ ತುಂಬ ಅನುಕೂಲವಾಗಿದೆ ಇವಾಗ. ಯಾಕಂದರೆ ಕಾರ್ ಇಲ್ಲಾಂದರೆ ಆಟೋನಲ್ಲಿ ಹೋಗ್ಬೇಕಂದ್ರೆ ಒಂದು 5 ಕಿಲೋಮೀಟ್ರ್ ಇದ್ದರೆ 120ರಿಂದ 150 ರೂಪಾಯಿ ಆಗುತ್ತೆ. ಅದೇ ನಮ್ಮ ಬೈಕ್ನಲ್ಲಿ ಒಂದು 50ರಿಂದ 60 ರೂಪಾಯಿ ಆಗುತ್ತೆ. ಅದಕ್ಕೆ ಸಿಂಗಲ್ ಓಡಾಡೋರಿಗೆ ತುಂಬ ಚೆನ್ನಾಗಿದೆ. ಸೊ ಮಿಡಿಲ್ ಕ್ಲಾಸ್ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಮಿಡಿಲ್ ಕ್ಲಾಸ್ ಅವರಿಗೆ, ಬಡವರು ಇರ್ತಾರೆ ಜಾಸ್ತಿ, ಹೌದು, ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಸೊ ಡಬಲ್ ಆಗಿ ಖರ್ಚಾಗಿರೋದು ಅಂದರೆ ಮಿಡಿಲ್ ಕ್ಲಾಸ್ಗೆ ಕಂಜೆಕ್ಷನ್ ಥರ ಒಂದು ಯೂಸ್ ಆಗುತ್ತೆ ಅವ್ರಿಗೆ. ಓಕೆ, ಮತ್ತು ಅರ್ಜೆನ್ಸಿ ಇರುತ್ತೆ, ಯಾರು ಅರ್ಜೆಂಟ್ ಹೋಗಬೇಕಾಗಿರುತ್ತೆ. ಇವಾಗ ನಿಮಗೆ ಗೊತ್ತು ನಮ್ಮ ಬೆಂಗಳೂರು ಟ್ರಾಫಿಕ್ ಹೇಗಂತ. ಒಂದು ಜಾಗದಿಂದ ಒಂದು ಜಾಗಕ್ಕೆ ಸೇರೋಕ್ಕೆ ಕಡಿಮೆ ಅಂದರೆ ಒಂದು 5 ಕಿಲೋಮೀಟ್ರ್ ಹೋಗೋಕ್ಕೆ ಒಂದು 25ರಿಂದ 30 ನಿಮಿಷ ಆಗುತ್ತೆ. ಅದೇ ನಾವು ಬೈಕ್ನಲ್ಲಿ ಚಿಕ್ಕ ರಸ್ತೆಯಲ್ಲಿ ಕರ್ಕೊಂಡು ಹೋಗ್ತೀವಿ, ಹೊರಗಡೆ ದಾರಿಯಿಂದ ಕರ್ಕೊಂಡು ಹೋಗಿ ಒಂದು 10ರಿಂದ 15 ನಿಮಿಷ ಹೊರಗಡೆ ನಾವು ಅವ್ರ ಜಾಗಕ್ಕೆ ತಲುಪಿಸ್ತೀವಿ. ಇದು ಚೆನ್ನಾಗಿದೆ. ಈಗ ಮೂರನೇ ಪ್ರಶ್ನೆ ಏನಪ್ಪ ಅಂದರೆ, ತುಂಬ ಕೇಳ್ತಾ ಇದ್ದು ಪ್ರಯಾಣಿಕರಿಗೆ ಮತ್ತು ಚಾಲಕರಿಗೆ ಯಾವ ರೀತಿ ಸುರಕ್ಷತೆ ಇದೆ ಅಂತ, ಕ್ರಮಗಳೇನು? ನಮಸ್ಕಾರ ಸ್ನೇಹಿತರೆ, ನಮ್ಮ ಶಂಕರ್ ಅವ್ರು ಕೇಳಿರೋ ಹಾಗೆ ಸುರಕ್ಷತೆ ಏನಿದೆ ಈ ವಿಚಾರವಾಗಿ ನಾವು ಅಸೋಸಿಯೇಷನ್ ರೆಡಿ ಮಾಡಬೇಕಾದ್ರೆ ಕೆಲವೊಂದು ಕಡ್ಡಾಯವಾದ ವಿಚಾರಗಳನ್ನು ನಾವು ನಿರ್ಧಾರ ಮಾಡಿದ್ದೀವಿ. ಏನಪ್ಪ ಅನ್ನೋದಾಯ್ತಂದರೆ, ಮೊದಲನೇದಾಗಿ ನಮ್ಮ ರೈಡರ್ಸ್ಗಳು ಕಂಪಲ್ಸರಿ ಫುಲ್ ಹೆಲ್ಮೆಟ್ ಹಾಕೋಬೇಕು, ಮತ್ತು ಹಿಂದೆ ಬರುವ ಪ್ಯಾಸೆಂಜರಿಗೂ ಫುಲ್ ಹೆಲ್ಮೆಟ್ ಕೊಡಬೇಕು. ಅದಲ್ಲದೆ ಮತ್ತಿನ್ನೂ ಅದಕ್ಕಿಂತ ಮುಂಚೆ ನಾವು ಮೆಂಬರ್ ಆಗೋಕ್ಕಿಂತ ಮೆಂಬರಿಗೆ ನಾವು ರಿಕ್ವೆಸ್ಟ್ ಕಳಿಸಿದಾಗ ಅವ್ರು ನಮ್ಮ ಹತ್ರ ಬಂದಾಗ ನಾವು ಏನು ಪರಿಶೀಲನೆ ಮಾಡೋದು ಅಂದರೆ ಅವ್ರು DL ಕರೆಕ್ಟಾಗಿದೆನಾ,
ಆಮೇಲೆ ಮತ್ತು ಅವ್ರ ಗಾಡಿ ರನ್ನಿಂಗ್ ಗಾಡಿದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆನಾ ಇದನ್ನೆಲ್ಲ ಪರಿಶೀಲನೆ ಮಾಡಿ ಅವರು ಸರಿ ಇದ್ದಾರೆ ಅಂದರೆ ಮಾತ್ರ ನಮ್ಮ ಸಂಘಟನೆಗೆ ನಾವು ಸೇರಿಸ್ಕೊಳ್ತಾ ಇದ್ದೀವಿ. ಆಮೇಲೆ ಮತ್ತೆ ಇಷ್ಟೇ ಅಲ್ಲದೆ ನಮ್ಮ ಸಂಘಟನೆ ಇದ್ದ ಸೇರಿರೋರಿಗೆಲ್ಲರಿಗೂ ರೆಗ್ಯುಲರ್ ಬೇಸಿಸಲ್ಲಿ ನಾವು ಅವರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ನಾವು ಕಸ್ಟಮರ್ ಜೊತೆ ಯಾವ ಥರ ನಡ್ಕೋಬೇಕು, ಆಮೇಲೆ ಮತ್ತು ಆದಷ್ಟು ರೈಡ್ಗಳನ್ನು ಕ್ಯಾನ್ಸಲ್ ಮಾಡಬಾರ್ದು, ಈ ಥರ ಒಂದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಿರ್ತೀವಿ ಅಂದರೆ ಫ್ರೀಕ್ವೆಂಟಾಗಿ. ಸೊ ಈ ಥರದ್ದೆಲ್ಲ ಸ್ಟೆಪ್ಸು ನಮ್ಮ ಸಂಘಟನೆ ಕಡೆಯಿಂದ ನಾವು ತಗೋಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಈಗ 4th ಕ್ವಶನ್ ಏನಪ್ಪ ಅಂದರೆ, ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿ ವಲಯ ಎದುರಿಸುತ್ತಿರುವ ಪ್ರಸ್ತುತ ಸವಾಲುಗಳೇನು? ಒಳ್ಳೆ ಕ್ವಶನ್ ಶಂಕರ್ ಅವರೇ. ನಾನು ಈ ಆನ್ಸರ್ ಮಾಡಬೇಕು ಅಂದರೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ವೀಕ್ಷಕರಿಗೆ ತಿಳಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ಏನಪ್ಪ ಅನ್ನೋದಾದರೆ, ಬೈಕ್ ಟ್ಯಾಕ್ಸಿ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ, ಬೈಕ್ ಟ್ಯಾಕ್ಸಿ ನೆನ್ನೆ ಮೊನ್ನೆ ಬಂದಿದೆ ಅಂತ ಹೇಳೋದನ್ನು ನಾನು ಕೇಳಿದ್ದೀನಿ. ನಾನು ಇದು ಸೊ ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿದ ಪ್ರಕಾರ 1981ರಲ್ಲಿ ಶುರುವಾಗಿತ್ತು. ಈ ಶುರುವಾಗಿದ್ದು ಎಲ್ಲಪ್ಪ ಅಂತ ಹೇಳಿದ್ರೆ ಗೋವಾದಲ್ಲಿ ಶುರುವಾಯಿತು ಇದು. ಆ ಗೋವಾದಲ್ಲಿ ಹೆಂಗೆ ಅಂದರೆ ಬುಲೆಟ್ ಜೊತೆ ಎಕ್ಸ್ಟರ್ನಲ್ ಇನ್ನೊಂದು ಸೈಡಿಗೆ ಒಂದು ಕಂಪಾರ್ಟ್ಮೆಂಟ್ ಥರ ಫಿಕ್ಸ್ ಮಾಡಿಬಿಟ್ಟು, ಡಬಲ್ ಡೆಕರ್ ಥರ ಫಿಕ್ಸ್ ಮಾಡಿಬಿಟ್ಟು ಆಫ್ಲೈನ್ ಆಗಿ ಅವ್ರ ಹತ್ರ ಮಾತಾಡ್ಬಿಟ್ಟು ಕರ್ಕೊಂಡೋಗಿ ಬಿಡೋದನ್ನು ಈ ಥರ ಇದು ಬೈಕ್ ಟ್ಯಾಕ್ಸಿ ಶುರುವಾಗಿದ್ದು ಗೋವಾದಲ್ಲಿ. ಇದನ್ನು ನೋಡ್ಬಿಟ್ಟು ಆ್ಯಪ್ ಬೇಸ್ಡ್ ಅಗ್ರಿಗೇಟರು 2015ರಲ್ಲಿ ಅವರು ನಾವು ಎಲ್ಲ ಕಡೆ ಇದನ್ನು ಶುರು ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದನ್ನು ಶುರು ಮಾಡಿದ್ರು. ಸೊ ಶುರು ಮಾಡಿ ಇದು ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ಇನ್ನೊಂದು, ಸರ್ಕಾರಕ್ಕೆ ನಾವು ಒಂದು ವಿನಂತಿ ಏನು ಮಾಡ್ತೀವಿ ಅನ್ನೋದಾದರೆ, ಈಗ ರೀಸೆಂಟಾಗಿ ನಮ್ಮ ಇಂಡಿಯಾದಲ್ಲಿ ಕೆಲವೊಂದು ಸ್ಟೇಟ್ಸಲ್ಲಿ ಲೀಗಲ್ ಮಾಡಿದ್ದಾರೆ. ಯಾವ್ಯಾವ ಸ್ಟೇಟ್ಸು ಅಂತ ಹೇಳಿದ್ರೆ ಗೋವಾ, ಮಹಾರಾಷ್ಟ್ರ ಅಂತ ಸಿಟಿಯಲ್ಲೇ ಈಗ ಆಲ್ರೆಡಿ ಶುರು ಆಗಿದೆ. ಮಹಾರಾಷ್ಟ್ರ ಆಯಿತು, ಅದಾದಮೇಲೆ ನೆಕ್ಸ್ಟು ವೆಸ್ಟ್ ಬೆಂಗಾಲು, ತೆಲಂಗಾಣದಲ್ಲಿ ಹೈದರಾಬಾದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಮತ್ತು ರಾಜಸ್ಥಾನು, ಇಷ್ಟೆಲ್ಲ ಸ್ಟೇಟಲ್ಲಿ ಲೀಗಲ್ ಮಾಡಿರ್ಬೇಕಾದ್ರೆ ಈಗ ಅಲ್ಲಿ ಹೇಳಿನ ಅದು ತೀರಾ ಬೆಂಗಳೂರು ಕಂಪೇರ್ ಮಾಡಿದ್ರೆ ತೀರಾ ಹಿಂದುಳಿದ ಹಾಂ, ನಾವು ಆ್ಯಕ್ಚುಲಾಗಿ ನಮ್ಮ ಬೆಂಗಳೂರು ಬಂದು ಸಿಲಿಕಾನ್ ಸಿಟಿ. ಇದು ಹೆಂಗೆ ಅಂತ ಹೇಳಿದ್ರೆ ನಮ್ಮ ಇಡೀ ದೇಶದಲ್ಲಿರೋ ಎಲ್ಲ ಥರ ಜನಗಳು ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಅಷ್ಟೇ ಕ್ರೌಡ್ ಇದೆ, ಅಷ್ಟೇ ಪಾಪ್ಯುಲೇಷನ್ ಇದೆ. ಅವರಿಗೆಲ್ಲ ಒಂದು ಕನ್ವೀನಿಯಂಟ್ ಆಗಲಿ ಅಂತ ಆ್ಯಕ್ಚುಲಾಗಿ ನಮ್ಮ ಸರ್ಕಾರನೇ ಇದನ್ನು ಲೀಗಲ್ ಮಾಡಿಬಿಡ್ಬೇಕಾಗಿತ್ತು. ಬಟ್ ಏನಕ್ಕೆ ಇಷ್ಟು ದಿವಸ ಎಳಿತಾ ಇದ್ದಾರೆ ಗೊತ್ತಿಲ್ಲ. ಒಂದು ನಿಮಿಷ, ಈಗ ಅದು ಬೇರೆ ಸ್ಟೇಟ್ನಲ್ಲಿ ಲೀಗಲ್ ಇದೆ, ನಮ್ಮ ಸ್ಟೇಟ್ನಲ್ಲಿ ಇಲ್ಲಿಗಲ್ಲು ಇಲ್ಲ. ಅದು ಯಾಕಂದರೆ ನಮ್ಮ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇರುವಾಗ ಅದು ಸ್ಟೇ ಇದೆ, ಅದು ಇಲ್ಲಿಗಲ್ಲು ಇಲ್ಲ. ಅದು ಖಂಡಿತ ಸರ್, ಖಂಡಿತ ನೀವು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಅದು ಟೋಟಲಿ ಸ್ಟೇ ಹಾಕಿದ್ದಾರೆ. ಆ ಸ್ಟೇಯಲ್ಲಿ ಅವ್ರು ಹೇಳಿದ್ದಾರೆ ಯಾವುದೇ ಚಾಲಕರನ್ನು ತಡಿಬೇಡಿ ಅಂತ ಅವರು ನೀಟಾಗಿ ಹೇಳಿದ್ದಾರೆ. ಸೊ ಈಗ ನಡೀತಾ ಇರಲಿ. ಸೊ ಒಂದು ಕೋರ್ಟಲ್ಲಿ ಏನು ನಿರ್ಧಾರ ಬರುತ್ತೋ ಆ ನಿರ್ಧಾರದ ಮೇಲೆ, ಆ ನಿರ್ಧಾರ ಹೆಂಗಿರುತ್ತೆ ಅನ್ನೋದಾದರೆ, ಅವ್ರಿಗೆ ಕೋರ್ಟ್ ಕಡೆಯಿಂದ ಇವಾಗ ಲೀಗಲ್ ಆಯಿತು ಅಂತ ತಿಳ್ಕೊಳ್ಳಿ. ಓಕೆ, ಲೀಗಲ್ ಆದಾಗ ಅವ್ರು ಹೇಳ್ತಾರೆ ಈಗ ರೈಡರ್ಸ್ಗೆ ಈ ಬ್ಯಾಗ್ ಹಾಕೋಬೇಕು ಅಥವಾ ಇದನ್ನೇ ಮಾಡಬೇಕು, ಇಷ್ಟಿಷ್ಟು ಟ್ಯಾಕ್ಸ್ ಕಟ್ಟಬೇಕು ಆಯಿತಾ. ಇದೆಲ್ಲ ವಿಚಾರಗಳನ್ನು ಅವರು ಕ್ಲೀನಾಗಿ ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಆ ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ ಅದ್ರ ಪ್ರಕಾರ ಲೀಗಲ್ ಆಗುತ್ತೆ. ಆಯ್ತಪ್ಪ, ಅಕಸ್ಮಾತಾಗಿ ಅವರು ಕೇಸಲ್ಲಿ ಏನಾದರೂ ನಿಂತೋಯ್ತು, ಇಲ್ಲ ಬೇಡ ಬೈಕ್ ಟ್ಯಾಕ್ಸಿ ಮಾಡೋದು ಬೇಡ ಅನ್ನೋದಾದ್ರೆ ಖಂಡಿತ ಸರ್, ನಾವು ಏನು ಕಾನೂನಿಗೆ ಏನಿದೆ, ನಮ್ಮ ಕೋರ್ಟಲ್ಲಿ ಏನಿದೆ ಅಲ್ಲ ಆದೇಶ, ಅದನ್ನು ನಾವು ಮೀರಲ್ಲ. ಅದ್ರ ನೆಕ್ಸ್ಟ್ ಡೇನೇ ನಾವು ನಿಲ್ಲಿಸ್ಬಿಡ್ತೀವಿ. ಇನ್ನೊಂದು ಏನಂದರೆ, ನಮ್ಮ ಈ ದೇಶದಲ್ಲಿ ಸಂವಿಧಾನ, ಕಾನೂನು ಅನ್ನೋದು ಎಲ್ರಿಗೂ ಒಂದೇ ಇರುತ್ತೆ. ಸಂವಿಧಾನದಲ್ಲಿ ಎಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು, ಸಂವಿಧಾನ ನ್ಯಾಯಬದ್ಧವಾದ ನ್ಯಾಯಾಲಯದಿಂದ ನ್ಯಾಯಯುತ ನಾಳೆ ದಿವಸ ನ್ಯಾಯಾಲಯ ನಮ್ಮ ತೀರ್ಪು ಪರವಾಗಿ ಬರ್ಬೋದು ಅಥವಾ ಪರವಾಗಿ ಬಂದರೆ ನಾವು ಅದನ್ನು ಮುಂದುವರ್ಸೋಣ, ವಿರುದ್ಧ ಬಂದರೆ ಆಯಿತು ನ್ಯಾಯಾಲಯ ಗೌರವ ಕೊಟ್ಟು ನಾವು ಅದನ್ನು ನಿಲ್ಲಿಸೋಣ. ಓಕೆ, ಈ ವಿಚಾರದಲ್ಲಿ ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಕೊಡ್ತೀನಿ. ನಾನು ನಮ್ಮ ಅನಿವೇಶನ ವೀಡಿಯೋಗಳಲ್ಲಿ ನೋಡ್ತಿದ್ದೀನಿ. ನಾನು ವೀಡಿಯೋದಲ್ಲಿ ಕಮೆಂಟ್ ಮಾಡಿದ್ದಾರೆ, ಏನಕ್ಕೆ ನೀವು ಹೊಟ್ಟೆ ಮೇಲೆ ಹೊಡಿತೀರಾ. ಸೊ ನಾನು ಎಲ್ಲ ವೀಕ್ಷಕರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸ್ವಾಮಿ, ನಿಮ್ದಷ್ಟೆಲ್ಲ ಹೊಟ್ಟೆ ಸ್ವಾಮಿ, ನಮ್ಗಳದ್ದು ಹೊಟ್ಟೆ. ನಾವು ಏನೋ ಒಂದು ಕಷ್ಟಗಳಲ್ಲಿ ಎದಳದೇ ಇರೋ ಪರಿಸ್ಥಿತಿ ಬಂದಾಗ, ಅನಿವಾರ್ಯ ಇದೆ ಅಂದಾಗ ನಾವು ಬೈಕ್ ಟ್ಯಾಕ್ಸಿ ಮಾಡ್ತೀವಿ. ನಮ್ಮ ರಾತ್ರಿ 12 ಗಂಟೆವರೆಗೂ ನಮ್ಮ 12 ಗಂಟೆವರೆಗೂ ನಾವು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಮ್ದು ಎಷ್ಟು ಕಷ್ಟಗಳಿದೆ. 20, 25, 30 ರೂಪಾಯಿಗಳೆಲ್ಲ ರೈಡ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕು ನಾವು ಯಾವ ಪರಿಸ್ಥಿತಿಲಿ ನಾವು ಮಾಡ್ತಿದ್ದೀವಿ ಅನ್ನೋದು. ಮತ್ತು ಇಲ್ಲೆಲ್ಲರೂ ನಾವೆಲ್ಲ ಎಜುಕೇಟೆಡ್. ನಾನು ಹೇಳೋದು ಬೇರೆ ರೈಡರ್ಸ್ ಎಜುಕೇಟೆಡ್ ಅಲ್ಲ ಅಂತಲ್ಲ, ಅರ್ಥ ಅಲ್ಲ. ಬಟ್ ನಾವು ಎಜುಕೇಟೆಡ್ ಆದ್ರೂ ಈ ದಾರಿಗೆ ಬಂದಿದ್ದೀವಿ ಅಂದರೆ ಅಷ್ಟು ಅನಿವಾರ್ಯತೆಯಿಂದ ಬಂದಿದ್ದೀವಿ.
ಅದನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ಹೇಳಿದ್ರು ನಾವು ಟ್ಯಾಕ್ಸ್ ಕಟ್ತೀವಿ, ನೀವೇನು ಕಟ್ತೀರಾ ಅಂತೆಲ್ಲ ಹೇಳ್ತಾ ಇದ್ರು. ಹೌದು ಸ್ವಾಮಿ, ನೀವು ಹೇಳೋದು ತುಂಬ ಕರೆಕ್ಟಾಗಿದೆ, ಸರಿಯಾಗಿದೆ. ನಮಗೆ ಹೇಳ್ಕೊಡಿ ನೀವು, ಅಂದರೆ ಸರ್ಕಾರ ಕಡೆಯಿಂದ ಅಧಿಕೃತವಾಗಿ ಹೇಳಿ ನೀವು ಏನಂತ, ಇಷ್ಟು ಟ್ಯಾಕ್ಸ್ ಕಟ್ಟಪ್ಪ, ಇದಕ್ಕಿಷ್ಟು ಕಟ್ಟು, GST ಇಷ್ಟು ಕಟ್ಟು, ಇದನ್ನೆಲ್ಲ ಒಂದು ಲಿಸ್ಟ್ ಕೊಡಲಿ. ಆ ಲಿಸ್ಟ್ ಬಂದಿದ್ದ ನೆಕ್ಸ್ಟ್ ಡೇಯಿಂದಾನೆ ನಾವು ಖಂಡಿತವಾಗ್ಲಿ ಅದು ಏನೇನಿದೆ ಕಾನೂನು ರೀತಿಯಿಂದ ಅದನ್ನ ನಾವು ಮಾಡ್ಕೊಂಡು ಹೋಗ್ತೀವಿ ನಾವು. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈಗ ಲೈಕ್ ನೀವು ಯಾವ ರೀತಿ ಸರ್ಕಾರದಿಂದ ನಿಮ್ಗೆ ಯಾವ ರೀತಿ ಬಂದು ನಿಮಗೆ ಕಟ್ತಿದ್ದು ನಮಗೂ ಅದೇ ರೀತಿ ಬಂದ್ರೆ ನಾವು ಕಟ್ತೀವಿ. ನಮ್ಗೆ ಏನೂ ಇಲ್ಲ ಕಟ್ಟಿ ಅಂದ್ರೆ ಸರ್ಕಾರದಿಂದ ಮಾನ್ಯತೆ ಬಂದ್ಮೇಲೆ ಈಗಲೂ ಕಟ್ತಾ ಇದ್ದೀರಿ, ಬಟ್ ಗೊತ್ತಾಗ್ತಿಲ್ಲ ಅಷ್ಟೇ, ಗೊತ್ತಾಗ್ತಾ ಇಲ್ಲ ಅಷ್ಟೇ. ಪ್ರತಿ ರೈಟ್ಗೂ ಟ್ಯಾಕ್ಸ್ ಕಟ್ಟಾಗುತ್ತೆ. ಸೊ ಸರ್ಕಾರದಿಂದ ನಮ್ಗೆ ಆಗ ಅಧಿಕೃತ ಪರವಾನಗಿ ಬಂದಾಗ ನಾವು ಆವಾಗ ಒಬ್ಬ ರೈಡ್ರಿಗೆ ಏನು ಯೂನಿಫಾರ್ಮ್ ಹಾಕ್ಬೇಕಾ ಅಥವಾ ಒಂದು ಬ್ಯಾಡ್ಜ್ ಇರುತ್ತಾ, ಅದಕ್ಕೇನು ಒಂದು ಗಾಡಿಗೆ ಏನು ಕಟ್ಟಿಸ್ಕೋಬೇಕು, ಇದಕ್ಕೆ ಆಯುಕ್ತರು ಹೇಳಿದರು. ನಾವು ಭೇಟಿ ಮಾಡೋಕೆ ಹೋದಾಗ ಆಯ್ತು ಎಲ್ಲೋ ಬೋರ್ಡ್ ತೊಗೊಳ್ಳಿ, ಎಲ್ಲೋ ಬೋರ್ಡ್ ಕೊಡ್ತೀರಿ, ಎಲ್ಲೋ ಬೋರ್ಡ್ ಇವಾಗ ಎಲ್ಲರೂ ಅದು ನಾವು ಆಲ್ಮೋಸ್ಟ್ ಒಂದು 50% ಎಲ್ಲೋ ಬೋರ್ಡ್ ಯೂಸ್ ಮಾಡ್ತಾ ಇದ್ವಿ. ಅವ್ರು ಹೇಳಿದ್ರು ಸರ್ ನಾವೆಲ್ಲ ಇದೆಲ್ಲ ಆಯ್ತು ಎಲ್ಲೋ ಬೋರ್ಡ್ ತೊಗೊಳ್ತೀರೆಲ್ಲ ಓಕೆ, ಕಡೆಗೆ ನಾವು ಆ್ಯಪ್ ಬೇಸ್ನೇ ನಂಬ್ಕೊಬೇಕಲ್ಲ ಅದಕ್ಕೆ ಅದು ಅವರು ಕಾನೂನು ಹೋರಾಟದಲ್ಲಿದೆ, ಅದು ಬಂದಾಗ ನೀವು ಮಾತಾಡೋಣ ಅಂತ ಅವರೇ ಸಲಹೆ ಕೊಟ್ಟಿದ್ದಾರೆ. ಸೊ ಅಲ್ಲಿವರೆಗೂ ನಾವೆಲ್ಲರೂ ಮಾಡ್ತಾಯಿದ್ದೀರಿ. ಸರ್ಕಾರದಿಂದ ನಾನು ಪರವಾನಗಿ ಬಂದು ಇಂಥದ್ದು ಮಾಡಿ ಅಂತ ನಮಗೊಂದು ಒಂದು ಚೌಕಟ್ಟಿನಲ್ಲಿ ಕೊಟ್ಟರೆ ನಾವು ಅದನ್ನು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ, ಫಾಲೋ ಮಾಡೇ. ಅದೇ ಅಲ್ಲ, ನಮ್ಮ ಎಲ್ಲ ರೈಡರ್ಸ್ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಯಾರ್ಯಾರು ಮಾಡಿ ಅವರೆಲ್ಲರೂ ಕಡ್ಡಾಯವಾಗಿ ಮಾಡಲೇಬೇಕು ಅನ್ನೋದನ್ನು ನಾವು ಹೇಳಿ ಕೊಡ್ತೀವಿ ಅವ್ರಿಗೆ. ಸರ್ ಅದು ಹೊಟ್ಟೆ ಮೇಲೆ ಹೊಡಿತಾರೆ ಅಂತ ಆವಾಗವಾಗ ರಸ್ತೆನಲ್ಲಿ ಹಿಡ್ಕೊಂಡು ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತಾರೆ ಅಂತ ಹೇಳ್ತಾರಲ್ಲ. ಇವಾಗ ಬೈಕ್ ಟ್ಯಾಕ್ಸಿ ಶುರು ಆಗೋವರೆಗೂ ಶುರು ಆಯ್ತಲ್ಲ ಫಸ್ಟು 2015ನಲ್ಲಿ, ಆವಾಗ ಆಟೋ ಮತ್ತು ಕ್ಯಾಬ್ಗಳು ಎಷ್ಟಿತ್ತು, ಇವಾಗ 2024ನಲ್ಲಿ ಆಟೋಗಳು ಮತ್ತು ಕ್ಯಾಬ್ಗಳು ಎಷ್ಟಾಗಿದೆ ಸ್ವಲ್ಪ ಅವರವರೇ ಥಿಂಕ್ ಮಾಡ್ಕೋಬೇಕದು. ಫಸ್ಟು 1 to 3 ಜಾಸ್ತಿ ಆಟೋಗಳು ವಾಹನಗಳು ಜಾಸ್ತಿ ಆಗಿದೆ. ಮತ್ತು ಇನ್ನೊಂದು ನನ್ನ ಕಡೆಯಿಂದ ನಾನೊಂದು ಎಕ್ಸ್ಪ್ಲನೇಷನ್ ಅಂದರೆ, ಹೊಟ್ಟೆ ಮೇಲೆ ಹೊಡಿತಾ ಇದ್ವಿ ಅಂದರೆ ನಾವೇನು ಹೋಗ್ಬಿಟ್ಟು ಈಗ ಆಟೋ ಸ್ಟ್ಯಾಂಡ್ಗಳ ಹತ್ರ ಹೋಗ್ಬಿಟ್ಟು ಆಟೋ ಗಾಡಿಗಳನ್ನ ಹಾಕೊಂಡು ನಾವು ನಿಂತ್ಕೊಂಡು ಆ ಅವ್ರಿಗೆ ಬರೋ ಕಸ್ಟಮರ್ಸ್ನ ಅಲ್ಲಿ ಹೋಗ್ಬೇಡಿ, ಇಲ್ಲಿ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಅಂತಂದರೆ ಅದು ನೀವು ಹೇಳೋ ಥರ ಕರೆಕ್ಟ್ ಸರಿ ಇರ್ತದೆ. ಬಟ್ ನಾವು ಆ ರೀತಿ ಮಾಡೋರಿಗೆ ಖಂಡಿತವಾಗ್ಲೂ ನೀವು ಹೇಳಿ ನಾವು ಬೇಡ ಅನ್ನಲ್ಲ. ಆ ರೀತಿ ಯಾರು ಆ ರೀತಿ ಮಾಡ್ತಾರೋ ಏನು ಸರ್? ಸರ್ ಮುಂದಿನ 6-7 ವರ್ಷ ಹಿಂದೆ ಮತ್ತು ಇವತ್ತುವರೆಗೂ ಒಂದು 2 ಜಾಸ್ತಿ ಆಗಿದೆ ಆಟೋಗಳು. ಓಕೆನಾ, ನಾವು ಏನು ಅನ್ಕೋತಾವ್ರಂದರೆ ಬೈಕ್ ಟ್ಯಾಕ್ಸಿ ಬಂದಾದ ಮೇಲೆ ಅವ್ರಿಗೆ ಬಾಡಿಗೆ ಸಿಗೋದು ಕಡಿಮೆ ಆಗಿದೆ ಅಂತ ಹೇಳ್ತಾವ್ರೆ. ಬಟ್ ಅವರು ಇದು ನೋಡ್ತಾ ಇಲ್ಲ, ಆಟೋಗಳ ಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ ಅದು ಅವ್ರು ನೋಡ್ತಾ ಇಲ್ಲ. ಹೆಚ್ಚು ಕಮ್ಮಿ 3.5 ಲಕ್ಷಕ್ಕಿಂತ ಜಾಸ್ತಿನೇ ಇದೆ ಸರ್. ಇವಾಗ 2015 ತನಕ ನಾನು ಇನ್ಫಾರ್ಮೇಶನ್ ತೊಗೊಂಡಿರೋ ಪ್ರಕಾರ 1.5 ಲಕ್ಷ, ಹೆಚ್ಚು ಕಮ್ಮಿ 1.5 ಲಕ್ಷ ತನಕ ಇದ್ದಿದ್ದು, ಇವಾಗ 3.5 ಲಕ್ಷ ಆಗಿದೆ. ಅವ್ರದ್ದೇ ಸಂಖ್ಯೆ ಜಾಸ್ತಿ ಆಗಿದೆ. ಮತ್ತು ಅವ್ರು ನಮ್ಮ ಮೇಲೆ ಹೇಳ್ತಾರೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತ. ನಿಮ್ಮದೇ ಸಂಖ್ಯೆ ಜಾಸ್ತಿ ಆಗಿ ನಿಮಗೆ ಬಾಡಿಗೆಗಳು ಕಡಿಮೆ ಆಗಿರ್ಬೋದು ಸರ್. ನಾವೇನು ನಿಮ್ಗೆ ಹೊಟ್ಟೆ ಮೇಲೆ ಯಾರು ಹೊಡಿತಾ ಇಲ್ಲ. ಬಟ್ ಬೆಂಗಳೂರು ಯಾವುದೋ ಒಂದು ಹಳ್ಳಿ ಥರ ಏನಿಲ್ಲ ಇವಾಗ. ಹೌದು, ಬೆಂಗಳೂರು ದೊಡ್ಡ ಸಿಟಿ ಆಗಿದೆ, ಬೃಹತ್ ಬೆಂಗಳೂರು. ದಿನ ಇದು ಕ್ರೌಡ್ ಜಾಸ್ತಿನೇ ಆಗ್ತಾ ಇದೆ. ಆಚೆಯಿಂದ ಜನ ಬಂದು ಸೇರ್ತಾನೆ ಇದ್ದಾರೆ ಇಲ್ಲಿ. ಆಮೇಲೆ ಇದಕ್ಕೊಂದು ಸೇರ್ಸಕ್ಕೆ ಇಷ್ಟಪಡ್ತೀನಿ ನಾವು ಯಾವ ಥರ ಗ್ರಾಹಕರು ಬರ್ತಾರೆ ಅಂತ ಹೇಳಿದ್ರೆ, ಒಬ್ಬರೇ ಕೂತ್ಕೊಳ್ಳೋಂಥವ್ರು. ಲಗೇಜ್ ಇದ್ರೆ ಆಗಲ್ಲ, ವಯಸ್ಸಾದವ್ರು ಆಗಲ್ಲ, ಒಬ್ರಿಗಿಂತ ಜಾಸ್ತಿ ಇದ್ರೂ ಆಗೋದಿಲ್ಲ. ನಾವು ಈ ಒಂದು ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡಿದಾಗ ಒಂದು ಕನಿಷ್ಠ ಪಕ್ಷ ಒಂದು 10-15% ಜನ ಒಂದು ಗ್ರಾಹಕರನ್ನ ಮಾತ್ರ ನಮ್ಮ ಹತ್ರ ಬರ್ತಾರೆ. ಮಿಕ್ಕಿದ್ದು ಎಲ್ಲರೂ ಬಂದುಬಿಟ್ಟು ಆಟೋದಲ್ಲಿ ಹೋಗ್ತಾರೆ, ಕಾರಲ್ಲಿ ಹೋಗ್ತಾರೆ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಯಾರು ದುಡ್ಡು ಇರೋರು ಅವರು ಬೈಕಲ್ಲಿ ಬರೋಕ್ಕೆ ಇಷ್ಟಪಡೋದಿಲ್ಲ. ಅವ್ರೇನು ಮಾಡ್ತಾರೆ, ಆರಾಮಾಗಿ ಕೂತ್ಕೊಂಡು ಹೋಗೋಣಪ್ಪ ಅನ್ನೋದನ್ನು ಯೋಚನೆ ಮಾಡಿಬಿಟ್ಟು ಆಟೋ ಅಥವಾ ಕ್ಯಾಬಲ್ಲಿ ಹೋಗ್ತಾರೆ. ಸೊ ಈಗ ಭಾಳ ಕಮ್ಮಿ ಒಂದು ಸಂಖ್ಯೆಯಲ್ಲಿ ಬೈಕ್ ಟ್ಯಾಕ್ಸಿಗೆ ಬರೋರು. ಸೊ ಅದರಿಂದ ಅಷ್ಟೊಂದು ವ್ಯತ್ಯಾಸ ಬರುತ್ತೆ ಅಂತ ನನಗೆ ಅನಿಸ್ತಿಲ್ಲ. ಬಡವರು, ಮಧ್ಯಮ ವರ್ಗದವರು ಹಣ ಉಳಿಸ್ಬೇಕನ್ನೋ ಮಿಡಲ್ ಕ್ಲಾಸಲ್ಲಿ ಮನೆ ಜವಾಬ್ದಾರರು ಸ್ವಲ್ಪ ಹಣ ಉಳ್ಸೋಕ್ಕೆ ಅಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಾರೆ. ಅದು ಅಂಥವ್ರಿಗೆ ಪ್ರತಿಯೊಬ್ಬರು ದುಡಿಯೋದು ಹಣ ಉಳ್ಸೋಕ್ಕೋಸ್ಕರನೇ. ಈಗ ಅವರಾಗಲಿ ಯಾರು ಮಾತಾಡ್ತಿದ್ದೀರಾ ಅಂದರೆ ಕಮೆಂಟ್ ಆಗ್ತಾರೆ, ನೀವು ದುಡಿಯೋದು ಹಣ ಉಳ್ಸೋಕ್ಕೋಸ್ಕರನೇ, ನಾವು ದುಡಿಯೋದು ಹಣ ಉಳ್ಸೋಕ್ಕೋಸ್ಕರನೇ. ಕಸ್ಟಮರ್ಸ್ ಬರ್ತಾರಲ್ಲ ನಿಮ್ಮ ಹತ್ರಕ್ಕೆ, ಅವರು ನಿಮ್ಮ ಹತ್ರಕ್ಕೆ ಬರೋರಾಗಲಿ ನಮ್ಮ ಹತ್ರ ಬರೋರಾಗಲಿ ಹಣ ಉಳ್ಸೋಕ್ಕೋಸ್ಕರನೇ ಕೆಲಸ ಮಾಡೋದಲ್ವ. ಇದು ಯೋಚನೆ ಮಾಡಬೇಕಂತ ನಾನು ಅನ್ಕೊ. 5ನೇ ಪ್ರಶ್ನೆ, ಬೈಕ್ ಟ್ಯಾಕ್ಸಿ ಚಾಲಕರಿಗೆ ನ್ಯಾಯಯುತ ಕೆಲಸದಲ್ಲಿ ಪರಿಸ್ಥಿತಿಗಳನ್ನು ಸಂಘವು ಹೇಗೆ ಖಚಿತಪಡಿಸ್ತದೆ? ಇದು ಬಹಳ ಇಂಪಾರ್ಟೆಂಟ್ ಶಂಕರ್ ಅವರೇ. ಈ ವಿಚಾರದಲ್ಲಿ ಹೆಂಗೆ ಅಂತ ಹೇಳಿದ್ರೆ, ನಾವು ಈ ಹಿಂದೆನೂ ಆಯಿತು ಇನ್ನು ಮುಂದೆನೂ ಆಯಿತು ಆ್ಯಪ್ ಬೇಸ್ಡ್ ಅಗ್ರಿಗೇಟರ್ ಕಡೆಯಿಂದ ಬಹಳಷ್ಟು ಸಮಸ್ಯೆಗಳು ನಮ್ಮ ರೈಡರ್ಸಿಗೆ ಬರ್ತಾ ಇದೆ. ಯಾವ್ಯಾವ ಥರ ಸಮಸ್ಯೆಗಳು ಅಂತ ಹೇಳಿದ್ರೆ, ID ಬ್ಯಾನ್ ಆಗಿರಬಹುದು, ಇಲ್ಲ ಅಂದರೆ ಪೇಮೆಂಟ್ ಸೆಟಲ್ಮೆಂಟ್ ವಿಚಾರವಾಗಿರಲಿ, ಇದೆಲ್ಲ ವಿಚಾರವಾಗಿ ನಾವು
ಈ ಹಿಂದೆನೂ ಮಾಡ್ತಾ ಇದ್ದೀವಿ. ಅಗ್ರಿಗೇಟರ್ ಅವ್ರ ಹತ್ರ ಹೋಗ್ಬಿಟ್ಟು ಏನಕ್ಕಾಗಿದೆ ಅದನ್ನು ಬೇಕು, ಅದರದ್ದು ನ್ಯಾಯಯುತವಾದ ಉತ್ತರ ಬೇಕು ಅಂತ ಕೇಳಿಬಿಟ್ಟು ನಾವು ಎಷ್ಟೋ ಜನದ ಐ ಡಿಗಳನ್ನು ರೆಡಿ ಮಾಡಿಸಿದ್ದೀವಿ. ಆಮೇಲೆ ಮತ್ತು ಈಗ ಕೆಲವೊಂದು ಆಕ್ಸಿಡೆಂಟ್ ಆಗಿದ್ದಾವೆ, ಅಪಘಾತ. ಆ ಅಪಘಾತ ಆದ ವಿಚಾರದಲ್ಲಿ ಅವರಿಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡೋ ವಿಚಾರದಲ್ಲಿ ಆಗಿರಲಿ, ಈ ಥರ ವಿಚಾರಗಳಲ್ಲಿ ನಾವುಗಳವ್ರಿಗೆ ಬಹಳಷ್ಟು ಬೆನ್ನೆಲುಬಾಗಿ ನಿಂತಿದ್ದೀವಿ. ಇನ್ನೊಂದು ಏನಂತ ಹೇಳಿದ್ರೆ, ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಈ ಸಂಘದಲ್ಲಿ ಎಲ್ಲರೂ ಮೆಂಬರ್ ಆದಮೇಲೆ ಈಗ ಏನಾದರೂ ಒಂದು ಅಪಘಾತ ಆಯಿತು ಅಂತ ಹೇಳಿದ್ರೆ, ಇವಾಗ ನಾವೆಲ್ಲರೂ ಒಂದು ಸಾಮಾನ್ಯ ರೈಡರ್. ಈಗ ನಾವಿಷ್ಟು ಜನ ಸೇರಿರೋ ಉದ್ದೇಶ ಏನಂತ ಹೇಳಿದ್ರೆ, ನಾವೆಲ್ಲ ನೊಂದು ಏನು ಮಾಡಬೇಕು ಅಂತ ಒಂದು ಕಡೆ ಸೇರಿದಾಗ ನಾವೆಲ್ಲ ಯೋಚನೆ ಮಾಡಿ ಒಂದು ಸಂಘ ಕಟ್ಟೋಣ, ನಮ್ಮ ಥರ ಇರೋರು ಎಲ್ಲರೂ ಬಂದು ಸೇರಲಿ, ಅವ್ರಿಗೆಲ್ಲರೂ ನಾವು ಹೊರೆಯಾಗೋಣ, ಅವ್ರಿಗೆಲ್ಲರಿಗೂ ನಾವು ಸಹಾಯ ಮಾಡೋಣ, ನಾವು ಕಷ್ಟದಲ್ಲಿ ಬೇಕು ಅವ್ರು ನಮಗೆ ಸಹಾಯ ಮಾಡಿ. ಈ ಥರ ಯೋಚನೆ ಮಾಡ್ಬಿಟ್ಟು ನಾವು ಸಂಘ ಮಾಡಿರೋದು. ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ದಾರಿಲಿ ಹೋಗ್ಬೇಕಾದ್ರೆ ಒಂದು ಏರಿಯಾದಲ್ಲಿ ಏನಾದರೂ ಒಂದು ಅಪಘಾತ ಆಯಿತು ಅಂತ ಹೇಳಿದ್ರೆ, ನಾವಿರೋದೆಲ್ಲೋ ಇರ್ತೀವಿ, ಅವ್ರಿರೋದೆಲ್ಲೋ ಆಗಿರುತ್ತೆ. ಸೊ ನಾವು ತಕ್ಷಣಕ್ಕೆ ನಾವಲ್ಲಿ ಬಂದ್ಬಿಡೋಕ್ಕಾಗಲ್ಲ. ಸೊ ಅವಾಗ ನಾವೇನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದರೆ, ಆ ಸರೌಂಡಿಂಗಲ್ಲಿ ನಮ್ಮ ರೈಡರ್ಸ್ ಇರ್ತಾರೆ, ಆ ರೈಡರ್ಸಿಗೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಕಮ್ಯುನಿಕೇಟ್ ಮಾಡಿದಾಗ, ನೋಡಿ ಸ್ನೇಹಿತರೆ, ಈ ಥರ ನಮ್ಮ ನಮ್ಮ ಮೆಂಬರ್ ಪ್ರಾಬ್ಲಮಲ್ಲಿದ್ದಾನೆ, ಚಾಲಕರೊಬ್ಬರು ಪ್ರಾಬ್ಲಮಲ್ಲಿದ್ದಾರೆ, ಅವ್ರಿಗೆ ಏಟಾಗಿದೆ, ದಯವಿಟ್ಟು ಅಲ್ಲಿ ಹೋಗಿ ಅವ್ರು ಹೆಲ್ಪ್ ಮಾಡಿ ಅಂತ ಹೇಳ್ತೀವಿ. ಸೊ ನಮ್ಮಲ್ಲೇ ಯೂನಿಟಿ ಇಟ್ಕೊಂಡು ನಾವು ಅಲ್ಲಿ ಹೋಗಿ ಸಹಾಯ ಮಾಡ್ತೀವಿ. ಇನಿಷಿಯಲಿ ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇರುತ್ತೋ ಆ ಒಂದು ಸಿಚುವೇಷನಲ್ಲಿ ಅದಕ್ಕೆ ನಾವು ಚೆನ್ನಾಗಿ ಪ್ರತಿಕ್ರಿಯೆ ಕೊಟ್ಟು ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ಬರೋಕ್ಕೆ. ಮತ್ತು ಆಕ್ಸಿಡೆಂಟ್ ಆದಾಗ ನಮ್ಮ ಮೊದಲನೇ ಪ್ರಯಾರಿಟಿ ಏನಂದರೆ, ಚಾಲಕರು ಮತ್ತು ಅವರು ಹಿಂದೆ ಗ್ರಾಹಕರು ಇರ್ತಾರಲ್ಲ, ಅವ್ರಿಗೆ ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಕೊಟ್ಟು ಅವ್ರು ಫಸ್ಟ್ ಸುರಕ್ಷಿತವಾಗಿ ಅವ್ರ ಕಡೆ ಎಲ್ಲಿ ಸೇರಿಸ್ಬೇಕು ಅಲ್ಲಿ ಸೇರಿಸ್ಬಿಟ್ಟು ಉದ್ದೇಶ ಇರುತ್ತೆ. ಇನ್ಶೂರೆನ್ಸ್ ನಾವೆಲ್ಲ ರೈಡ್ರಿಗೆ ಫಸ್ಟು ರೈಡ್ರ್ ಬರೋದೇ ಅವ್ರ ವರ್ಕಿಂಗ್ ಟೈಮ್ ಎಲ್ರಿಗೂ ಗೊತ್ತು. ಕೆಲವು ರೈಡ್ರು ವರ್ಕಿಂಗ್ ಟೈಮಿಂಗ್ ಇರುತ್ತೆ, ಅವ್ರವ್ರ ಮನೆ ಪರಿಸ್ಥಿತಿಯಲ್ಲಿ ಪಾಪ ಕೆಲವರು 12 ಗಂಟೆ 14 ಗಂಟೆ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ರಿಗೂ ನಾವೊಂದು ಒಂದು ಕಡೆ ಸೇರಿದಾಗ, ಬೇಡಪ್ಪ ನೀವು ಇಷ್ಟು ಒಂದು ವರ್ಕಿಂಗ್ ಟೈಮ್ ಇಷ್ಟು ಮಾತ್ರ ಇಟ್ಕೊಳ್ಳಿ, ಯಾಕಂದ್ರೆ ನಿಮ್ಮಿಂದ ನಿಮ್ಮ ಹಿಂದೆ ಗೊತ್ತಿರೋರು ಅವ್ರಿಗೂ ತೊಂದರೆ ಆಗುತ್ತೆ ಅನ್ನೋ ಒಂದು, ನಾವು ಅವ್ರಿಗೆಲ್ರಿಗೂ ಎಲ್ಲ ಡ್ರೈವರ್ಗೂ ಮನದಟ್ಟು ಮಾಡ್ಕೊಳ್ಳೋಕ್ಕೆ ಅಂತಲೇ ಒಂದು ವರ್ಕ್ಶಾಪ್ ಮಾಡೋಣ ಅಂತ ಮಾಡ್ಕೊಂಡು ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ಸೊ ಎಲ್ಲ ಚಾಲಕರು ಕರೆದು ಮಿನಿಮಮ್ ಈ ಟೈಮಿಂದ ಈ ಟೈಮ್ಗೆ ಇಟ್ಕೊಳ್ಳಿ, ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ಳಿ. ನೀವು ಸೇಫ್ ಆಗಿರ್ತಾರೆ, ನಂಬ್ಕೊಂಡ್ರೆ ಮನೆಯವರು ಸೇಫ್ ಆಗಿರ್ತಾರೆ, ಪ್ಲಸ್ ನಮ್ಮ ಜೊತೆ ನಮ್ಮನ್ನು ನಂಬಿ ಬರೋವಂಥ ಬೈಕ್ ಟ್ಯಾಕ್ಸಿ ಕಸ್ಟಮರ್ ಅವರು ಸೇಫ್ ಆಗಿರ್ತಾರೆ. ಸೊ ಬೇರೆಯವ್ರಿಗೆ ಉದ್ದೇಶ ಮಾತಾಡೋದು ನಾವು ಕರೆಕ್ಟಾಗಿರಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಸೊ ಅವ್ರು ಇದೆಲ್ಲದಕ್ಕೂ ಒಂದು ವರ್ಕ್ಶಾಪ್ ಮಾಡಿ ಚಾಲಕರಿಗೆಲ್ಲರಿಗೂ ಇದ್ರ ಬಗ್ಗೆ ಅಭಿಪ್ರಾಯ ಮೂಡಿಸಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಇದು ನಮ್ಮ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನಿಂದ ಮೂಲ ಉದ್ದೇಶ ಎರಡೇ. ಒಂದು, ನಮ್ಮ ಚಾಲಕರಿಗೆ ಒಂದು ಅಭಿಮತದಿಂದ ಇನ್ಶೂರೆನ್ಸ್ ಪ್ರತಿಯೊಬ್ಬರಿಗೂ ಹೆಲ್ತ್ ಇನ್ಶೂರೆನ್ಸ್ ಇದಾಗಬೇಕು, ಕಸ್ಟಮರ್ಗೂ ಅದೇ ಪ್ರಕಾರವಾಗಿ ಯೂಸ್ ಆಗಬೇಕು. ಕಸ್ಟಮರ್ ಯಾವುದೇ ಕಾರಣಕ್ಕೂ ನಮ್ಮ ಬೈಕ್ ಟ್ಯಾಕ್ಸಿ ಬಿಟ್ಟು ಹೋಗಬಾರ್ದು ಅನ್ನೋ ಇದ್ರ ಮೇಲೆ ಅವ್ರಿಗೂ ಹಣ ಸಂದ ಉಳಿತಾಯಕ್ಕೆ ಬರ್ತಾರೆ, ಅವ್ರಿಗೂ ಇದಾಗಬೇಕು, ನಮಗೆ ಚಾಲಕರಿಗೂ ಇಬ್ಬರು ಸಮಾನವಂತರಾಗಿ ಯೂಸ್ ಆಗೋಂಥ ನಮ್ಮ ಉದ್ದೇಶ. ಇನ್ನೊಂದು ವಿಷಯ ನಮ್ಮ ಚಾಲಕರಿಗೆ ಹೇಳಿದ್ದೀವಿ, ಇನ್ನೊಂದು ವಿಷಯ ಹೇಳಿದ್ದೀವಿ, 3 ಜನನ ಬೈಕ್ ಟ್ಯಾಕ್ಸಿನಲ್ಲಿ ಕೂಡಿಸ್ಕೋಬೇಡಿ ಅಂತ ಹೇಳಿದ್ದೀವಿ. ಒಬ್ಬರು ಜಾಸ್ತಿ ಏಜ್ ಆಗಿರೋರು, ಯಾಕಂದರೆ ಜಾಸ್ತಿ ಏಜ್ ಆಗಿರುತ್ತೆ, ಸ್ವಲ್ಪ ಜಾಸ್ತಿ ಏಜ್ ಆಗಿರೋರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ ಸರಿಯಾಗಿ, ಅದಕ್ಕೆ ಅವರು ಆಟೋ ಇಲ್ಲಾಂದರೆ ಕ್ಯಾಬ್ನಲ್ಲಿ ಹೋಗಿ ಅಂತ ಹೇಳಿಬಿಟ್ಟು ಕ್ಯಾನ್ಸಲ್ ಮಾಡಿ, ಸಜೆಷನ್ ಮಾಡಿಬಿಟ್ಟು ರಿಕ್ವೆಸ್ಟಿಂದ ಹೇಳಿಬಿಟ್ಟು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದೀವಿ. ಮತ್ತು ಇನ್ನೊಬ್ಬರು ಡ್ರಿಂಕ್ ಮಾಡಿರ್ತಾರೆ, ಜಾಸ್ತಿ ಫುಲ್ ಹೆವಿಯಾಗಿ ಡ್ರಿಂಕ್ ಮಾಡಿರ್ತಾರೆ, ಅವ್ರು ಕೂತ್ಕೊಂಡ್ರೆ ನಮ್ಮ ತಪ್ಪಿರಲ್ಲ ಸರ್, ಅದು ನಿಮಗೆ ಗೊತ್ತು. ಅವ್ರು ಜಾಸ್ತಿ ಡ್ರಿಂಕ್ ಮಾಡೋಕ್ಕಿಲ್ಲ ಹೋದರೆ ಅವರೇ ಬಿದ್ದುಬಿಡ್ತಾರೆ, ಅಲ್ಲಾಡ್ಬಿಟ್ಟು ಅವರೇ ಬಿದ್ದುಬಿಡ್ತಾರೆ, ಅದು ನಮ್ಮ ಮೇಲೆ ಬರುತ್ತೆ. ಅದಕ್ಕೋಸ್ಕರ ನಮ್ಮ ಚಾಲಕರಿಗೆ ಹೇಳಿದ್ದೀನಿ, ಡ್ರಿಂಕ್ ಮಾಡೋರ್ಗೂ ಹಚ್ಕೋಬೇಡಿ ಅಂತ. 3ನೇವರು ಮೇನ್ ಇರೋದು ಪ್ರೆಗ್ನೆಂಟ್ ಲೇಡಿ, ಪ್ರೆಗ್ನೆಂಟ್ ಇರ್ತಾರೆ. ಹಂಗೂ ನನಗೆ ಮೊನ್ನೆ ಸಿಕ್ಕಿದ್ರು ಸರ್, 3 ಇಬ್ಬರು ಮಕ್ಕಳನ್ನ ಕುಣಿಸ್ಕೊಂಡು, 2 ಮಕ್ಕಳು ಇದ್ದಾರೆ ಅವ್ರ ಜೊತೆ, ಮತ್ತು ಅವರು ಕೂಡ ಪ್ರೆಗ್ನೆಂಟ್ ಆಗಿದ್ದರು. ಬಟ್ ನಾನು ಕ್ಯಾನ್ಸಲ್ ಮಾಡಿದೆ, ಬೇಡ ಮೇಡಮ್, ನೀವು ಆಟೋ ಇಲ್ಲ ಅಂದರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿ ಅಂತ ನಾನೇ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ. ನಮ್ಮ ರೈಡರ್ಸ್ಗೂ ಇದು ಹೇಳಿದ್ದೀನಿ, ಈ ಮಾಹಿತಿ ತಿಳಿಸಿದ್ದೀವಿ ನಾವು, ಈ 3 ಜನನ ರೈಡ್ ಮಾಡಬೇಡಿ ಅಂತ ಹೇಳಿ. ಸರ್, ಇನ್ನೊಂದೇನೆಂದರೆ, ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಬೈಕ್ ಟ್ಯಾಕ್ಸಿ ಯಾವ ರೀತಿ ಪರಿಹಾರ ಸರ್? ಪರಿಹಾರ ಅಂತ ಹೇಳೋದಕ್ಕಿಂತ, ನಾವು ಬೆಂಗಳೂರು ಬೈಕ್ ಟ್ಯಾಕ್ಸಿ ಮಾಲಿನ್ಯ ಅಂದರೆ ಎನ್ವೈರನ್ಮೆಂಟ್ ಮೇಲೆ ತುಂಬ ಚೆನ್ನಾಗಿ ಇದಾಗುತ್ತೆ. ಒಬ್ಬರನ್ನೇ ನಾವು ಪ್ರಯಾಣಿಕರು ಕೂರಿಸ್ಕೊಡೋದು, ಸಣ್ಣ ರೋಡಿಂದ ನಾವು ನ್ಯಾವಿಗೇಷನ್ ಹಾಕ್ಕೊಂಡು ಎಲ್ಲಿ ಟ್ರಾಫಿಕ್ ಸಮಸ್ಯೆ ಇದ್ದ ಕಸ್ಟಮರ್ನ, ಸಪೋಸ್ ಟ್ರಾಫಿಕ್ ಜಾಮ್ ಆಗಿದ್ದರೆ ಬೇರೆ ಸಣ್ಣ ರಸ್ತೆಯಲ್ಲಿ ಸುಮ್ಮನೆ ಅವ್ರು ಸಾಗಿಸಿ ಅವ್ರು ಹೋಗೋ ಕಡೆ ಜವಾಬ್ದಾರಿ ಅವ್ರು ಡ್ರಾಪ್ ಮಾಡ್ಬೋದು. ಮೇನ್ ನ್ಯಾವಿಗೇಷನ್ ಇಟ್ಕೊಂಡೆ ನಾವು ಆರಾಮಾಗಿ ಅವ್ರನ್ನ ಸಾಗಿಸ್ತಾ ಕಡಿಮೆ ಸಮಯದಲ್ಲಿ ಅವ್ರನ್ನ
ಕಸ್ಟಮರ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಲ್ಲಿ ಸಮಯನೂ ನಮ್ಗೆ ಇದಾಗುತ್ತೆ, ಪ್ಲಸ್ ಮಾಲಿನ್ಯ ನಮಗೆಲ್ರಿಗೂ ಬೆಂಗಳೂರು ನಮ್ಗೆ ಇವತ್ತು ಗಾರ್ಡನ್ ಸಿಟಿ ಅನ್ನೋದು ಹೋಗಿದೆ. ಆದ್ರೂ ಇನ್ಮೇಲೆ ಅದು ಸ್ವಲ್ಪ ನಾವು ಎಲ್ರಿಗೂ ಪರಿಸರ ನಾವು ಬೆಂಗಳೂರು ನಾವು ಬ್ರ್ಯಾಂಡ್ ಉಳಿಸ್ಕೊಬೇಕು ಅನ್ನೋದ್ರೆ ಪರಿಸರ ಮೇಲೆ ನಾವು ವರ್ಕೌಟ್ ಮಾಡಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಅದರಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ನಮ್ಮ ಕಸ್ಟಮರ್ ಇರ್ತಾರಲ್ಲ ಅವರೇ ಸ್ವಲ್ಪ ನಮ್ಗೆ ಶಾರ್ಟ್ಕಟ್ ರಸ್ತೆಗಳು ಹೇಳ್ತಾರೆ, ಅದು ಈ ಕಡೆಯಿಂದ ಹೋಗಿ ಈ ಕಡೆಯಿಂದ ಹೋಗಿ ಅಂತ ಅವರೇ ಶಾರ್ಟ್ಕಟ್ ಹೇಳಿ ಅವರೇ ಕರ್ಕೊಂಡು ಹೋಗ್ತಾರೆ. ಸೊ ಮೇನ್ ಟ್ರಾಫಿಕ್ಕಲ್ಲಿ ನಮ್ಗೆ ಸುಧಾರಿಸ್ಬೇಕು ಅಂತಂದರೆ ನಾವು ಆದಷ್ಟು ಎಲ್ಲ ಒಬ್ಬ ಕಸ್ಟಮರ್ ಆಗಿರೋದ್ರಿಂದ ಸಣ್ಣ ರಸ್ತೆ ಉಪಯೋಗಿಸ್ಕೊಂಡ್ರೆ ಇದಾಗುತ್ತೆ. ಹಾಗಾಗಿ ನ್ಯಾವಿಗೇಷನ್ ತುಂಬ ಇಂಪಾರ್ಟೆಂಟ್ ನಮಗೆ. ನ್ಯಾವಿಗೇಷನ್ ಇಟ್ಕೊಂಡ್ರೆ ಟ್ರಾಫಿಕ್ ಸಮಸ್ಯೆ ಒಂದು 50% ಬೇರೆ ಆಲ್ಟರ್ನೇಟಿವ್ ರೋಡ್ ನೋಡಿಕೊಂಡು ಯೂಸ್ ಮಾಡ್ಕೊಬೇಕು ಟ್ರಾಫಿಕ್. ಈಗ ನಿಮಗೆಲ್ಲ ಗೊತ್ತಿದೆ ಇವಾಗ ಏನಂತ ಹೇಳಿದ್ರೆ, ಇವಾಗ ನಾವು ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಲ್ಲ ಹೆಂಗೆ ಅಂತ ಹೇಳಿದ್ರೆ, ನಮ್ಮ ಸಂಘದಲ್ಲಿರೋರು ಮತ್ತು ನಮ್ಮ ಕಾಂಟ್ಯಾಕ್ಟಲ್ಲಿರೋರೆಲ್ಲ ಬಂದುಬಿಟ್ಟು ಎಲ್ಲ ಲೋಕಲ್. ಈಗ ನಾವೇನು ಮಾಡ್ತೀವಿ ಅಂದರೆ ಲೋಕಲ್ ಚಿಕ್ಕ ಪುಟ್ಟ ರೈಡ್ಗಳನ್ನ ತೊಗೊಳ್ತೀವಿ ನಾವು. ಚಿಕ್ಕ ಪುಟ್ಟ ರೈಡ್ ಅಂದರೆ ಎಷ್ಟು, 2 ರಿಂದ 5 ಕಿಲೋಮೀಟ್ರು, ಮ್ಯಾಕ್ಸಿಮಮ್ ಒಂದು 8 ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳೋಣ. ಓಕೆ, ಈ 8 ಕಿಲೋಮೀಟ್ರಲ್ಲಿ ನಾವು ಎಲ್ಲ ಗಲ್ಲಿ ಸುತ್ತಾಡಿರ್ತೀವಿ ನಾವು. ಎಲ್ಲ ಒಂದು ಚಿಕ್ಕ ದಾರಿಗಳು ಗೊತ್ತಿರುತ್ತೆ. ಈಗ ಉದಾಹರಣೆ ಇವಾಗ ನೋಡಿ, ಇವಾಗ ನಿಮ್ಗೆಲ್ಲರಿಗೂ ಗೊತ್ತಿದೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಹೆಂಗಿದೆ ಅನ್ನೋದು. ಆಮೇಲೆ ಮತ್ತು ಈ ಹೆಬ್ಬಾಳ ಜಂಕ್ಷನ್, ಈ ಸ್ವಲ್ಪ ದಿವಸದಿಂದ ಹೆಬ್ಬಾಳ ಜಂಕ್ಷನ್ ಹೆಂಗಿದೆ ಅಂತ, ಸೋನಿ ವರ್ಡ್ ಸಿಗ್ನಲ್ಲು, ಈ ಥರದ್ದು ಸುಮಾರಷ್ಟು ಜಾಗಗಳು ನಾನು ಹೇಳಬೇಕು ಅಂತಿಲ್ಲ. ನಿಮ್ಮ ಏರಿಯಾಗಳಲ್ಲಿ ನಿಮಗೆ ಗೊತ್ತಿದೆ ಟ್ರಾಫಿಕ್ ಹೆಂಗಿದೆ ಅಂತ. ಅಂಥ ಜಾಗದಲ್ಲಿ ಕಾಲ್ನಡಿಗೆ ಹೋಗೋಷ್ಟು ಜಾಗದಲ್ಲಿ ನಮ್ಮ ಬೈಕ್ ಹೋಗುತ್ತೆ. ಅದೇ ಒಂದು ನಮಗೆ ಅಡ್ವಾಂಟೇಜು, ನಮಗೇನಕ್ಕಿಂತ ಪ್ಯಾಸೆಂಜರ್ಗೆ ಅಡ್ವಾಂಟೇಜು. ಈಗ ಎಷ್ಟೋ ಜನಕ್ಕೆ ಮೀಟಿಂಗ್ ಹೋಗೋದಿರುತ್ತೆ ಅಂತ ಟ್ರಾಫಿಕ್ ನಮ್ಮಿಂದ ಬೇಗ ಅವಾಯ್ಡ್ ಆಗೋದು, ಕಮ್ಮಿ ಆಗೋದು. ಆದಷ್ಟು ಶಾರ್ಟ್ ಟೈಮಲ್ಲಿ ಮತ್ತು ಬೇಗ ಹೋಗಿ ರೀಚ್ ಆಗೋಂಥ ಒಂದು ಇದು ಪ್ಲ್ಯಾಟ್ಫಾರ್ಮ್ ಇದು ಬೈಕ್ ಟ್ಯಾಕ್ಸಿ ಅನ್ನೋದು. ಟ್ರಾಫಿಕ್ ಅವ್ರಿಗೆ ನಮ್ಮ 2 ವೀಲರ್ ಟ್ಯಾಕ್ಸಿ ಕಡೆಯಿಂದ ಯಾವುದೇ ರೀತಿ ಅಡಚಣೆಗೆ ಆಗಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದ್ರ ಮ್ಯಾಪ್ನಲ್ಲಿ ಇವಾಗ ಕಾರ್ ಲೊಕೇಶನ್ ಇರುತ್ತಲ್ಲ ಸರ್, ಅದರಲ್ಲಿ ಪಕ್ಕ ಬೈಕ್ ಲೊಕೇಶನ್ ಅಂತ ಬರುತ್ತೆ. ನಾವು ಬೈಕ್ ಹೊಡೆದ್ರೆ ಸಣ್ಣ ದಾರಿನಲ್ಲಿ ಕರ್ಕೊಂಡು ಹೋಗುತ್ತೆ. ಅದು ಲೊಕೇಶನೇ ನಮಗೆ ಕರ್ಕೊಂಡು ಹೋಗುತ್ತೆ. ನಮ್ಗೆ ಗೊತ್ತಿಲ್ಲ ಅಂದರೆ ಯಾವ್ದಾರ ಒಂದು ದಾರಿ ಶಾರ್ಟ್ಕಟ್ ದಾರಿ. ಇನ್ನೊಂದು ಉಪಾಧ್ಯಕ್ಷರೇ, ನಾವು ಇವಾಗ ಏನಂತ ಹೇಳಿದ್ರೆ, ಅದರಲ್ಲೇ ಕರ್ಕೊಂಡು ಹೋಗುತ್ತೆ. ಇನ್ನೊಂದು ಉಪಾಧ್ಯಕ್ಷರೇ ನಾವು ಇನ್ನೊಂದೇನಂತಂದರೆ, ನಾವೆಲ್ಲ ಇಲ್ಲಿ ಲೋಕಲ್ ಇರೋದ್ರಿಂದ ನಮಗೆ ಚಿಕ್ಕ ದಾರಿಗಳು ಚೆನ್ನಾಗಿ ಗೊತ್ತಿರುತ್ತವೆ. ಇನ್ ಕೇಸ್ ನಾವೇನಾದ್ರು ನಮ್ಮ ಟೆರಿಟರಿಯಿಂದ ಸ್ವಲ್ಪ ಆಚೆ ಹೋಗ್ತೀವಿ ಅಂದರೆ ಮ್ಯಾಪ್ ಸಹಾಯ ಇದ್ದೇ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ನ ಫ್ಯೂಚರ್ ಗೋಲ್ಸ್ ಏನು ಸರ್? ಫ್ಯೂಚರ್ ಗೋಲ್ಸ್ ಪ್ರತಿಯೊಬ್ಬ ರೈಡರಿಗೂ ನಮ್ಮ ಮಾತೃಭಾಷೆ ಕನ್ನಡ ಕಡ್ಡಾಯವಾಗಿ ಬರಬೇಕು. ಇದು ನಮ್ಮ ಮೊದಲನೇ ಆದ್ಯತೆ. ನನ್ನ ಭಾಷೆ ನಿಮ್ಮ ಹೊಟ್ಟೆಪಾಡಿಗೋಸ್ಕರ ಬೆಂಗಳೂರಿಗೆ ಬಂದಿರ್ತಾರ, ನಿಮ್ಮ ಕೆಲಸ ಸಿಕ್ಕಿರಲ್ಲ, ಏನೋ ಪಾರ್ಟ್ ಟೈಮ್ಗೆ ಅಥವಾ ಫುಲ್ ಟೈಮ್ಗೆ ಇದನ್ನು ಬೈಕ್ ಟ್ಯಾಕ್ಸಿ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಹೊಟ್ಟೆ ನಮ್ಮ ಬೆಂಗಳೂರು ಸಾಕ್ತಾ ಇದೆ. ಸೊ ಆ ಕೃತಜ್ಞಗಿದ್ದಾದರೂ ನೀವು ನಮ್ಮ ಭಾಷೆನ ಕಲೀರಿ. ಭಾಷೆ ನಮ್ಮ, ಯಾಕಂದರೆ ಭಾಷೆ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ದಿನ ಎಲ್ಲ ಸಾಕಾಗಲ್ಲ. ನಮ್ಮ ಭಾಷೆ ಅಷ್ಟು ಒಳ್ಳೆ ಕನ್ನಡ ಭಾಷೆ. ಸೊ ಹಾಗಾಗಿ ಎಲ್ಲರೂ ಪ್ರಯತ್ನ ಪಟ್ಟರೆ ಎಲ್ಲ ಆಗುತ್ತೆ. ಕನ್ನಡ ಭಾಷೆನ ಕಲ್ತ್ಕೊಳ್ರಿ. ಅಸೋಸಿಯೇಷನ್ ಇನ್ನೂ ನಾವು ಇದು ಮಾಡಬೇಕು. ಎಲ್ಲ ರೈಡರ್ಸು ಸೇಫ್ಟಿ, ನೀವು ಸೇಫ್ ಆಗಿರಬೇಕು, ಕಸ್ಟಮರ್ನೂ ಸೇಫ್ ಆಗಿ ತೊಗೊಬೇಕು. ಎಲ್ಲರೂ ಬೆಳವಣಿಗೆ, ನೀವು ಒಬ್ಬರೇ ಅಂತಲ್ಲ, ಒಬ್ಬರಿಂದ ಒಬ್ಬ ಚೈನ್, ಬೈಕಿಂದ ಆಟೋಯಿಂದ ಕ್ಯಾಬಿಂದ ಬಸ್ಸು, ಈ ಥರ ಒಬ್ಬರಿಂದ ಒಬ್ರು ಹೋಗ್ತಾ ಇರ್ತಾರೆ. ಒಬ್ಬರಿದ್ರೆ ಬೈಕು, ಇಬ್ಬರಿದ್ರೆ ಆಟೋ, 3 ಜನ ಇದ್ರೆ ಕ್ಯಾಬು. ಒಬ್ಬರಿದ್ರೇ ಒಬ್ರು ಸಾಗೋಕ್ಕಾಗೋದು. ಹೌದು, ನಾನು ಒಬ್ಬನೇ ಬದುಕ್ತೀನಿ, ನೀನು ಒಬ್ಬರೇ ಇದಾಗ್ತೀರಾ ಅಂತ ಅನ್ನೋರಿಗೆ ತಪ್ಪಾಗುತ್ತೆ. ಸೊ ಅದರಲ್ಲಿ ನಮ್ಮ ಬೈಕ್ ಟ್ಯಾಕ್ಸಿನಲ್ಲಿ ಆಲ್ಮೋಸ್ಟು ಜಾಸ್ತಿ ಕನ್ನಡದವರೇ ಸರ್ ಇರೋದು. ನಮ್ಮ ಕರ್ನಾಟಕವರೇ ಇರೋದು. 60% 70% ಭಾಗ ನಾವು ಕನ್ನಡದವರು ಇದ್ದೀವಿ ಬೈಕ್ ಟ್ಯಾಕ್ಸಿನಲ್ಲಿ. 30% ಇದ್ದಾರೆ, 30% ಇದ್ದಾರೆ. ಅವ್ರಿಗೆ ಅವರು ಇವಾಗ ಕಲಿತವ್ರೆ ಸರ್. ಅವರು ಆಲ್ಮೋಸ್ಟ್ ಚೆನ್ನಾಗಿ ಕನ್ನಡ ಮಾತಾಡ್ತವ್ರೆ ಇವಾಗ. ಮತ್ತು ನಮ್ಮ ರೈಡರ್ಸ್, ನಾವು ರೈಡ್ಗಳು ಹೋದಾಗ ನಾವು ಯಾರು ಸಿಕ್ತು ಅಂದಾಗ ನಾವು ಫಸ್ಟ್ ಹೇಳೋದೇ ಅದನ್ನು, ಇಲ್ಲಿದೆಯಪ್ಪ ನೀನು ಕನ್ನಡ ಕಲಿ, ನಾಳೆ ದಿನ ಇಲ್ಲಿ ಜನಗಳು ನಿನಗೆ ಸಹಾಯ ಮಾಡಬೇಕು ಅಂದರೆ ಕನ್ನಡ ಕಲೀಲೇಬೇಕು. ಇವಾಗ ನಮಗೂ ರೈಡ್ ಬರುತ್ತಲ್ಲ, ಇವಾಗ ನಾವು ಪಿಕಪ್ ಮಾಡೋ ಹೋಗೋ ಟೈಮಲ್ಲಿ ನಾವು ಫಸ್ಟು ಫೋನ್ ಮಾಡಿದಾಗ ಸರ್ ಲೊಕೇಶನ್ ಹತ್ರ ಇದ್ದೀನಿ ಅಂತ ಹೇಳೋದು. ನಾವು ಕನ್ನಡದಲ್ಲೇ ಫಸ್ಟ್ ಮಾತಾಡೋದು. ಅವರು ಹಿಂದಿಯವರ ಅಲ್ಲ ಬೇರೆ ಭಾಷೆಯವರ ನಮಗೆ ಗೊತ್ತಿರೋಲ್ಲ. ಬಟ್ ನಾನು ಮಾತಾಡೋದು ಸರ್ ಲೊಕೇಶನಲ್ಲಿ ಇದ್ದೀನಿ ಸರ್ ಅಂತ ನಾನು ಕನ್ನಡದಲ್ಲೇ ಮಾತಾಡೋದು. ಸೊ ಫ್ಯೂಚರ್ ಅಸೋಸಿಯೇಷನ್ ಫ್ಯೂಚರ್ ಬಗ್ಗೆ ಅಂತಂದರೆ ಸುಮಾರು ನಮ್ಮಲ್ಲಿದೆ. ಒಂದು ಎಲ್ಲ ರೈಡರ್ಸ್ನೂ ಒಂದು ಒಗ್ಗೂಡಿಸ್ಬೇಕು. ಅವ್ರ ಸಮಸ್ಯೆಗಳು ಇದು ಮಾಡಬೇಕು ಅಂತಂದರೆ ಒಂದೇ ದಿವಸದಲ್ಲಿ ಮುಗ್ದೋಗೋಂಥದ್ದಲ್ಲ. ಸೊ ರೈಡ್ರು ಪ್ರತಿಯೊಂದು ಬೇರೆ ಥರ ಸವಾಲುಗಳು ಬರ್ಬೋದು. ಸೊ ಇವರೆಲ್ಲರೂ ಒಂದು ವೆಲ್ಫೇರ್ ಆಗಿ ಇದು ಮಾಡಿಕೊಂಡು ಅವ್ರ ಜೊತೆಗೂಡಿಸ್ಕೊಂಡು
ಒಗ್ಗಟ್ಟಾಗಿ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ, ಮೂಲ ಉದ್ದೇಶ. ಸೊ ಅದನ್ನು ಎಲ್ಲರೂ ಮೊದಲನೇ ಹೇಳಿದಾಗೆ ಮೊದಲನೇ ಆದ್ಯತೆ ನಮ್ಮದ್ರಲ್ಲಿ ಕನ್ನಡ ಕಡ್ಡಾಯ ಆಯಿತಾ. ಮಿಕ್ಕಿದ್ರಲ್ಲಿ ಆಮೇಲೆ ನಿಮಗೆ ಏನೇ ನಿಮ್ಮ ಹೊಸ್ದಾಗಿ ಬರೋರಿಗೆ ಮತ್ತು ಅವ್ರಿಗೆಲ್ರಿಗೂ ಹೇಳಿದ್ರು ಕಡ್ಡಾಯ. ಸ್ವಲ್ಪ ಹೊಸ್ದಾಗಿ ಬಂದಿದ್ರೆ ಆಯ್ತು ಕಲ್ತ್ಕೊಳ್ಳಿ, ನಿಧಾನ ಇವಾಗ 1 ಸಾವಿರ 2 ಸಾವಿರ ಕಲ್ತ್ಕೊಂಡು ನಿಮಗೆ ಪಾಂಡಿತ್ಯ ತಗೊಳ್ಳೋ ಅವಶ್ಯಕತೆ ಇಲ್ಲ, ಆದರೆ ನಮ್ಮಗಳ ಹತ್ರ ಮಾತಾಡ್ಬೇಕಾದ್ರೆ ಬೇಸಿಕ್ ಅದು ನಮ್ಗೆ ಅರ್ಥ ಮಾಡೋಷ್ಟು ಕನ್ನಡ ಇದ್ದರೂ ನಮಗೆ ಸಾಕು. ಮತ್ತೊಂದು ಪ್ರಶ್ನೆ ಏನಪ್ಪ ಅಂದರೆ, ಸಾರ್ವಜನಿಕರಿಗೆ ಬೈಕ್ ಟ್ಯಾಕ್ಸಿ ಸೇವೆಗೆ ಯಾವ ರೀತಿ ಪ್ರತಿಕ್ರಿಯೆ ಸಿಕ್ಕಿದೆ? ಸಾರ್ವಜನಿಕರಿಂದ ನಮಗೊಂದು ಉತ್ತಮ ಪ್ರತಿಕ್ರಿಯೆ ಇದೆ. ನಮ್ಮ ಬೈಕ್ ಟ್ಯಾಕ್ಸಿಗೆ ಸುಮಾರು ಜನ ಬೆಂಬಲ ಇದೆ ಅಂತಲೂ ನಾವು ಸಾಕಷ್ಟು ವಿಡಿಯೋ ಮಾಡಿದ್ದೀರಿ. ಪ್ರತಿ ಕಸ್ಟಮರ್ ಅವ್ರ ರೇಟಿಂಗ್ಸ್ ಕೇಳಿದಾಗ ಅವ್ರ ಪ್ರತಿಕ್ರಿಯೆ ಕೇಳಿದ್ರಿ. ಇಲ್ಲ ಸಿಂಗಲ್ ಆಗಿ ಹೋಗೋರಿಗೆ ಸುಮಾರು ಜನ ನಮಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಲ್ಲ ಒಬ್ಬರೇ ಹೋಗಂಗಿದ್ರೆ ಬೈಕ್ ಟ್ಯಾಕ್ಸಿ ನಮ್ಮ ಖರ್ಚು ಕಮ್ಮಿ ಆಗುತ್ತೆ ಅಂತ ಸುಮಾರು ಜನ ಅದರಲ್ಲಿ ಲೇಡೀಸು ಸುರಕ್ಷತೆ ಕ್ರಮ ನೀವೆಲ್ಲ ಕ್ಲೀನಾಗಿ ಕರ್ಕೊಂಬಂದಿದ್ದೀರ ಅಂದ್ಬಿಟ್ಟು ಬಹಳ ಜನ ನಮಗೆ ಉತ್ತಮ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರು ಬೈಕ್ ಟ್ಯಾಕ್ಸಿ ನಮ್ಗೆ ತುಂಬ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ನಾನು ನಮ್ಮ ಅಸೋಸಿಯೇಷನ್ ಕಡೆಯಿಂದ ಸರ್ಕಾರಕ್ಕೆ ಮನವಿ ಏನಂದರೆ, ಬೆಂಗಳೂರು ಬೈಕ್ ಟ್ಯಾಕ್ಸಿ ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ ವಿಸ್ತರಿಸಬೇಕು ಅನ್ನೋದು ನಮ್ಮ ಅಸೋಸಿಯೇಷನ್ ಕಡೆಯಿಂದ ನನಗೊಂದು ಮನವಿ. ಅದು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಕೊಡಬೇಕು ಅನ್ನೋದು ನಮ್ಮ ಸಂಘಟನೆ ಕಡೆಯಿಂದ ಅವ್ರಿಗೆ ಸರ್ಕಾರಕ್ಕೆ. ಅಂದರೆ ಸೊ ಈ ಇದಕ್ಕೆ ನನ್ನ ಕಡೆಯಿಂದ ನಾನು ನಿಮಗೆ ಹೇಳೋದಾದರೆ, ನಾನು ಹಲವಾರು ವೀಡಿಯೋಸ್ನ ಬೈಕ್ ಟ್ಯಾಕ್ಸಿ ಬಗ್ಗೆ ಮಾಡಿದ್ದೀನಿ. ಸೊ ನನಗೆ ತುಂಬ ರೆಸ್ಪಾನ್ಸ್ ಸಿಕ್ಕಿದೆ. ಅಂದರೆ ಏನಪ್ಪ ಅಂದರೆ 99% ಪಾಸಿಟಿವ್ ಆಗೇ ಸಿಕ್ಕಿರೋದು. ಎಲ್ಲೋ ಅಲ್ಲಿ ಇಲ್ಲಿ 1% ನೆಗೆಟಿವ್ ಇರಬಹುದು, ಇಲ್ಲ ಅಂತ ನಾನೆಲ್ಲ ಒಬ್ಬ ಹಂಗೂ ಇರ್ಬೋದು 1%. ಬಟ್ 99% ನನಗೆ ಸಿಕ್ಕಂಥ ಇದು ಏನಂದರೆ ರೆಸ್ಪಾನ್ಸು ಪಾಸಿಟಿವ್ ಆಗಿ. ಮೊದಲನೇದಾಗಿ ಖರ್ಚು ದುಡ್ಡು, ಅದಾದಮೇಲೆ ಟೈಮು. ಸೊ ಎಂಥ ಮಿಡಿಲ್ ಕ್ಲಾಸ್ ಆಗಲಿ, ತುಂಬ ಜನ ನಿಮಗೆ ಆವಾಗಲಿಂದ ಹೇಳಿದಾಗ ಮಿಡಿಲ್ ಕ್ಲಾಸ್ ಜಾಸ್ತಿ ಯೂಸ್ ಮಾಡ್ತಾರೆ ಬೈಕ್ ಟ್ಯಾಕ್ಸಿನ. ಸೊ ಅವ್ರು ಹೇಳೋದೇನಪ್ಪ ಅಂದರೆ, ನಮಗೆ ದುಡ್ಡು ಸ್ವಲ್ಪ ಉಳಿತದೆ, ಟೈಮ್ ಸ್ವಲ್ಪ ಉಳಿತದೆ. ಸೊ ಪ್ರತಿಯೊಬ್ಬರೂ ಪ್ರತಿದಿನ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲೂ ಅವ್ರು ಹೇಳೋದೇನಪ್ಪ ಅಂದರೆ, ಟೈಮ್ಗೆ ದುಡ್ಡಿಗೆ ನಾವು ವ್ಯಾಲ್ಯೂ ಕೊಡೋದು. ಸೊ ಅದು ಉಳಿತದೆ ಅಂದರೆ ಲೈಕ್ ಪಾಸಿಟಿವ್ ಅಲ್ವಾ. ಮತ್ತು ಇನ್ನೊಂದು, ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ, ಅದರ ಕೆಳಗಡೆ ಕಮೆಂಟ್ಸ್ನ ನೀವು ನೋಡಬಹುದು. ನಾವು ಹೇಳೋ ಅವಶ್ಯಕತೆಯೂ ಇಲ್ಲ, ಕಮೆಂಟ್ಸ್ನ ನೋಡಿ. ಅದರಲ್ಲೂ ಅಷ್ಟೇ 80% ಪಾಸಿಟಿವೇ ಇರ್ತದೆ. ನಮಗೆ ಬೇಕು ಬೈಕ್ ಟ್ಯಾಕ್ಸಿ ಬೇಕು ಅಂತಲೇ ಇರ್ತದೆ ಹೊರತು ಎಲ್ಲೂ ಇಲ್ಲಿವರೆಗೂ ಬೇಡ ಅಂತ ಬಂದಿಲ್ಲ. ಬಂದಿದ್ರೂ 1-2 ಅಲ್ಲಿ ಇಲ್ಲಿ ಬಂದಿರ್ಬೋದೇ ಹೊರತು ಮೆಜಾರಿಟಿ ಪಾಸಿಟಿವ್ ಆಗಿ ರಿಯಾಕ್ಷನ್ ಸಿಕ್ಕಿರೋದು. ಒಂದು ಎಕ್ಸಾಂಪಲ್ ಹೇಳೋದಾದರೆ, ನಾನು ಮೊನ್ನೆ ಒಂದು ನೈಟು ಒಂದು ರೈಡ್ನ ತಗೊತೀನಿ, ಒಂದು ಕಲ್ಯಾಣನಗರಿಂದ ಬ್ರೋಕ್ಫೀಲ್ಡ್ಗೆ. ಕೆಲವ್ರು ಹೇಳ್ತಾರೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ. ಮಧ್ಯರಾತ್ರಿ 3 ಗಂಟೆಯಲ್ಲಿ ಒಬ್ಬ ಮಹಿಳೆ, ಓಕೆನಾ, ಅವರು ನಮ್ಮನ್ನು ರೈಡ್ನ ಬುಕ್ ಮಾಡ್ಕೊತಾರೆ. ನಾವು ಅವ್ರು ಹೇಳಿದಂಥ ಒಂದು ಮಾತೇನಪ್ಪ ಅಂದರೆ, ನಾನು ಅವ್ರನ್ನ ಕೇಳಿದೆ, ಮೇಡಮ್ ಕೆಲವು ಕಡೆ ಇದಿಲ್ಲ, ಸೇಫ್ಟಿ ಇಲ್ಲ, ನೀವು ಬುಕ್ ಮಾಡಿದ್ದೀರಾ ಅಂತ ಹೇಳಿದಕ್ಕೆ ಅವ್ರು ಹೇಳಿದ್ದೇನಪ್ಪ ಅಂದರೆ, ಸರ್ ಇಲ್ಲಿವರೆಗೂ ನಾನು ತುಂಬ ಸರಿ, ಅಂದರೆ ಅವರು ಒಬ್ಬ ಎಂಪ್ಲಾಯ್ ಕೆಲಸ ಮಾಡ್ತಾರೆ, ಅವ್ರು ಪ್ರತಿದಿನ ನೈಟು 3 ಗಂಟೆಗೆ ಸತತವಾಗಿ 6-7 ತಿಂಗಳಿಂದ ನಾನು ಸರ್ವಿಸ್ ಈ ಬೈಕ್ ಟ್ಯಾಕ್ಸಿನ ನೋಡ್ತಾ ಇದ್ದೀನಿ. ಇಲ್ಲಿವರೆಗೂ ಯಾವುದೇ ರೈಡರು ಇಲ್ಲಿವರೆಗೂ ನನ್ನ ಹತ್ರ ಒಂದು ಬ್ಯಾಡ್ ವರ್ಡ್ ಆಗಲಿ, ಒಂದು ಬ್ಯಾಡ್ ರೀತಿ ನಡ್ಕೊಂಡಿಲ್ಲ ಅಂದರು. ಸೊ ನನಗದು ಎಷ್ಟು ಖುಷಿ ಆಯ್ತಂದರೆ, ಲೈಕ್ ಸುಮ್ಮನೆ ಕೆಲವೊಬ್ಬರು ಅಲ್ಲಿ ಇಲ್ಲಿ ರೂಮರ್ಸ್ನ ಅದಾಯಿತು ಇಲ್ಲ ಇದಾಯಿತು ಅಂತ ಹೇಳಿದ್ದಾರೆ ಹೊರತು ಎಲ್ಲಿನೂ ಪ್ರೂವ್ ಆಗಿಲ್ಲ. ಇವಾಗ ರಾತ್ರಿ ಬುಕ್ ಮಾಡ್ತಾವ್ರು ಅಂದ್ರೆ ಅವ್ರಿಗೆ ಒಂದು ನಂಬಿಕೆ ಅಂತ ಇದೆ. ಅದೇನೇ ಹೇಳಿದವರು, 6 ತಿಂಗಳಿಂದ ಪ್ರತಿದಿನ ಬುಕ್ ರೈಡ್ನ ಯೂಸ್ ಮಾಡ್ತಾರೆ, ಬೈಕ್ ಟ್ಯಾಕ್ಸಿಯಲ್ಲೇ ಯೂಸ್ ಮಾಡ್ತಿರೋದಂದ್ರೆ ನಮ್ಮ ಮೇಲೆ ಇರುವಂಥ ನಂಬಿಕೆ ಅವ್ರಿಗೆ. ಇವಾಗ ನೀವು ಹೇಳ್ತಾ ಇರೋದು ನನಗೆ ಶಾಕ್ ಆಗ್ತಾ ಇದೆ. ನನ್ನೇ BTM ಇಂದ ಹೊಸಕೆರಳಿಗೆ ನಾನು ಡ್ರಾಪ್ ಮಾಡಿದ್ದೀನಿ ರಾತ್ರಿ 11:30ಗೆ. ನಾನು ಡ್ರಾಪ್ ಮಾಡ್ತಾ ಇದ್ದೀನಿ. ಬೇಕಾದರೆ ನಿಮಗೆ ನಾನು ಅವ್ರ ಹೆಸರು ಜೊತೆ ಬೇಕಾದರೆ ನಿಮಗೆ ತೋರಿಸ್ತೀನಿ. ಬೇಡ ಇಲ್ಲ ಸುಮ್ಮನೆ ಹೇಳ್ತಾ ಇರ್ಬೋದು ಅಂತ ಹೇಳ್ಬೋದಲ್ಲ. ಕೆಲವರು ಸುಮ್ಮನೆ ಹೇಳ್ತಾರೆ ಅಂತ ಕಮೆಂಟ್ ಆಗ್ತಾರಲ್ಲ. ಸೇಫ್ಟಿ ವೈಸ್ ಅಂತಂದರೆ ನಿಮಗೂ ಗೊತ್ತಿರುತ್ತೆ, ಇಲ್ಲಿ ನಮ್ಮೆಲ್ಲ ರೈಡ್ರಿಗೂ ಗೊತ್ತಿರುತ್ತೆ, ಬೈಕ್ ಟ್ಯಾಕ್ಸಿ ಒಂದು 65% ಯೂಸ್ ಮಾಡೋದು ಮಹಿಳೆಯರೇ. ಹೌದು, ಜಾಸ್ತಿ ಯೂಸ್ ಮಾಡೋದು ಮಹಿಳೆಯರೇ. ಪ್ಲಸ್ ಅವ್ರಿಗೆ ಸುರಕ್ಷತೆ ನಮ್ಮ ಬೈಕಲ್ಲಿ ತುಂಬ ಸೇಫ್ ಆಗಿರುತ್ತೆ. ಅವ್ರಿಗೆ ಏನೋ 1% ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗಿದೆ, ಒಂಚೂರು ಇದಾಗಿದೆ ಅನ್ನೋ ಬಿಟ್ಟರೆ ಮಿಕ್ಕಿದೆಲ್ಲೂ 99% ಎಲ್ಲೂ ಅವ್ರಿಗೆ ತೊಂದರೆ ಆಗಿಲ್ಲ. ಅವ್ರಿಗೆ ಸೇಫಾಗಿ 1% ಎಲ್ಲೋ ಕೆಲವರು ಎಲ್ಲ ಇದರಲ್ಲೂ ಇದ್ದೇ ಇರ್ತಾರೆ. ಈಗ ಆಟೋದಲ್ಲೂ ಪಾಪ ಮೊನ್ನೆ ಅವ್ರು ಯಾರೋ ಇದು ಮಾಡಿದ್ರು ಅಂದ್ಬಿಟ್ಟು ಮಿಸ್ಬಿಹೇವ್ ಮಾಡಿ ಪಾಪ ಅಮಾಯಕರು ಅವ್ರನ್ನೂ ಇದು ಮಾಡಿದ್ರು. ನಮ್ಮಲ್ಲೂ ಒಬ್ರು ಇದ್ದಾರೆ, ಇಲ್ಲ ಅಂತ ನಾವು ಹೇಳಲ್ಲ. ಹಾಗಾಗಿ ಸೇಫ್ಟಿ, ವುಮೆನ್ ಸೇಫ್ಟಿ, ಮಹಿಳೆಯರಿಗೆ ತುಂಬ ಸೇಫ್ಟಿ ಲೆಸನ್ ನಮ್ಮ
ಮುಂದಿನ ದಿನ ಅದನ್ನೇ ಮುಂಚೆನೇ ಹೇಳಿದೆ ನಾನು, ಅದಕ್ಕೆ ಅಂತ ಒಂದು ವರ್ಕ್ಶಾಪ್ ಮಾಡ್ತಾಯಿದ್ದೀರಿ. ಮುಂದಿನ ದಿನಗಳ ಎಲ್ಲ ಆಟೋ ಚಾಲಕರು ನಾವು ತಿಳಿಸ್ಕೊಡ್ತೀವಿ. ಇನ್ನೂ 1% ನಾವು ಕಮ್ಮಿ ಮಾಡಬೇಕು. ನಮ್ಮ ಬೆಂಗಳೂರು ಬೈಕ್ ಟ್ಯಾಕ್ಸಿಯಿಂದ ಮಹಿಳೆಯರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋದನ್ನು ನಾವೆಲ್ಲ ಅಭಿಯಾನನೂ ಚಾಲಕರಿಗಿಂದ ನಡೆದು ಬೇರೆ ಬೇರೆ ಬರೀ ಬೈಕ್ ಟ್ಯಾಕ್ಸಿನೇ ಅಂತಲ್ಲ, ಆಟೋ ಆಗಲಿ ಕ್ಯಾಬ್ ಆಗಲಿ ಯಾರಾಗಲಿ, ಯಾಕಂದರೆ ಅವರೆಲ್ಲರೂ ನಮ್ಮ ಸರ್ಕಲ್ ಚೈನು ನಂಬಿ ನಮ್ಮ ಆಟೋ ಆಗಲಿ ಬೈಕಲ್ಲಿ ಹತ್ತು ಬಂದಾಗ ನಾವು ಅವರು ಸುರಕ್ಷಿತ ಅವ್ರ ಜಾಗಕ್ಕೆ ತಲುಪಿಸ್ಬೇಕು. ಇದು ನಮ್ಮ ಆದ್ಯತೆ ಇರೋದು. ನಮ್ಮ ಪ್ರತಿ ಮೀಟಿಂಗ್ನಲ್ಲಿ ನಮ್ಮ ಹುಡುಗರಿಗೆ ನಾನೆಲ್ಲ ಹೇಳ್ತಾ ಇರ್ತೀನಿ, ಅವಾಗ ನಮ್ಮ ಹುಡುಗರಿಗೆ ಲೇಡೀಸ್ ಯಾವಾಗ ಕೂತ್ಕೋತಾರೆ ನಮ್ಮ ಜೊತೆಯಲ್ಲಿ ಸೈಲೆಂಟಾಗಿ ಕೂತ್ಕೊಂಡು ಆರಾಮಾಗಿ ಕರ್ಕೊಂಡು ಹೋಗಿ, ಏನು ಮಿಸ್ಬೇವ್ ಮಾಡಬೇಡಿ ಅಂತ ಭಾಳ ಸತಿ ಹೇಳಿದ್ವಿ. ಹಂಗೂ ನನಗೆ ರಿಪ್ಲೈನೂ ಅದೇ ಥರನೇ ಬಂದಿದೆ. ರಿಪ್ಲೈನೂ ನನಗೆ ಅದೇ ಥರ ನಮ್ಮ ಹುಡುಗರು ನಮ್ಮ ರೈಡರ್ಸ್ ಕಡೆಯಿಂದ ರಿಪ್ಲೈನೂ ಅದೇ ಥರ ಬಂದಿದೆ ನಮಗೆ. ಸರ್, ಈ ವಿಚಾರದಲ್ಲಿ ಒಂದು 2 ಪಾಯಿಂಟ್ ನಾನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ವುಮೆನ್ ಸೇಫ್ಟಿ ವಿಚಾರದಲ್ಲಿ ಸರ್, ನಾನು ಈ ಹಿಂದೆ ಬಹಳಷ್ಟು ಜನ ನಿಮ್ಮ ಒಂದು ಚಾನಲಲ್ಲಿ ವಿಡಿಯೋದಲ್ಲಿ ಕಮೆಂಟ್ ನೋಡಿದ್ದೀನಿ ನಾನು. ಏನಂತ, ಹುಡುಗಿನ ಕರ್ಕೊಂಡು ಹೆಂಗೆ ಕರ್ಕೊಂಡು ಹೋಗ್ತೀರಾ ಸರ್? ಇದಕ್ಕೊಂದು ತುಂಬ ಕ್ಲಾರಿಟಿಯಾಗಿ ಒಂದು ವಿಚಾರ ಹೇಳ್ತೀನಿ ನಾನು. ನೀವು ಬೇಕಾದ್ರೆ ನೋಡಿ, ಯಾವುದೇ ಟ್ಯಾಕ್ಸಿ ರೈಡರು ಹುಡುಗಿನ ಕೂಡ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಹುಡುಗಿಯರು ಭಾಳ ಹುಷಾರಾಗಿರ್ತಾರೆ, ಮುಂದೆ ಬ್ಯಾಗ್ ಇಟ್ಬಿಡ್ತಾರೆ. ಇನ್ ಕೇಸ್ ಏನಾದರೂ ಬೈ ಮಿಸ್ಟೇಕ್ ಆಗಿಲ್ಲ ನಾವು ಬ್ರೇಕ್ ಹಿಡಿದಾಗ ಮುಂದೆ ಬರಬಾರ್ದು ಅಂತ ಮೊದಲನೇದಾಗಿ ಬ್ಯಾಗ್ ಅಡ್ಡಾಡ್ಬಿಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗೋಗುತ್ತೆ ಬೈಕ್ ಟ್ಯಾಕ್ಸಿ. ಯಾಕೆ ಬೈಕ್ ಟ್ಯಾಕ್ಸಿಯಿಂದ ಗೊತ್ತಾಗುತ್ತೆ? ಹುಡುಗಿರು ಅಂತರದಲ್ಲಿ ಕೂತ್ಕೊಂಡಿರ್ತಾರೆ. ನೀವು ಅಂದ್ಕೊಂಡಂಗೆ ಯಾರೋ ಒಂದು 4 ಜನ ಅಂದ್ಕೊಂಡಿರ್ತಾರೆ, ಆ ಥರ ಯಾವುದೂ ಏನೂ ಇಲ್ಲ ಸರ್ ಇಲ್ಲಿ. ಮತ್ತೆ ಎರಡನೇ ವಿಚಾರ ಏನಂತ ಹೇಳಿದ್ರೆ ರೈಡ್ ತಗೊಳ್ಳೋದು ಹುಡುಗಿ ಕೆಲವರು ಅದೇನೋ ನಮ್ಮ ಮನೆಯಲ್ಲಿ ಒಂದು ನಿಮಿಷ ಸರ್, ನಮ್ಮ ರೈಡರ್ ಇಲ್ಲಿ ರೋಡಿಂದ ಹೋಯ್ತಾ ಇದೆ ಅಂದ್ರೆ ನಾನು ನೋಡಿದ ತಕ್ಷಣ ಹೇಳ್ತೀನಿ. ಹೇಳ್ತೀವಿ. ಹೇಗೆಂದ್ರೆ ನಾನು ನೋಡಿದ ತಕ್ಷಣ ನಾನು ನೋಡಿದ ತಕ್ಷಣ ಹೇಳ್ತೀನಿ, ಯಾಕಂದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರ್ತಾರೆ. ಅದಕ್ಕೆ ನಮಗೆ ನೋಡಿದ ತಕ್ಷಣ ಗೊತ್ತಾಗೋದು ಇದು ಬೈಕ್ ಟ್ಯಾಕ್ಸಿ ಮಾಡ್ತಾವ್ರೆ ಇವರು ಅಂತ. ಅದೊಂದು. ಮತ್ತೆ ಎರಡನೇದು ಸೇಫ್ಟಿ ವಿಚಾರ ಬಂದಾಗ ಬೈಕಿಂದ ಸೇಫ್ಟಿ ಇನ್ನೇನು ಸರ್? ಹೋಗ್ಬೇಕಾದ್ರೆ ಯಾರಾದ್ರು ಏನೋ ಸ್ವಲ್ಪ ಜಾಸ್ತಿ ಜೋರಾಗಿ ಮಾತಾಡಿದ್ರೆ ಅಕ್ಕಪಕ್ಕದನ್ನು ಕೂಗ್ಬಿಟ್ಟು ಕರೆದ್ಬಿಟ್ರೆ ಬಂದು ಇಟ್ಕೊಂಡು ಹೊಡೆದೇ ಬಿಡ್ತಾರೆ ಆಯ್ತಾ? ಇದಕ್ಕಿಂತ ಸೇಫ್ಟಿ ಇನ್ನೇನು ಸರ್ ಆಯ್ತಾ? ಕ್ಲೋಸ್ ಏರಿಯಾ ಇಲ್ಲ ಇಲ್ಲಿ ಓಪನ್ ಆಗಿ ಕೂತ್ಕೊಂಡಿರ್ತೀವಿ. ಸ್ವಲ್ಪ ಜೋರಾಗಿ ಜಾಸ್ತಿ ಮಾತಾಡೋದಂದ್ರೆ ಅಕ್ಕಪಕ್ಕ ಎಲ್ಲ ಜನನ ಕರೆಸ್ಬಿಡ್ತಾರೆ. ಸರ್, ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿನ ಕಾನೂನುವಾಗಿ ನಡೆಸಲು ಸರ್ಕಾರಿ ಅಧಿಕಾರಿಗಳಿಗೆ ನಿಮ್ಮ ಮನವಿ ಏನು? ಮನವಿಗೆ ಅಂತಂದರೆ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಬೇಡಿಕೆ ಹೆಚ್ಚಾಗ್ತಾ ಇದೆ. ನಗರ ಪ್ರದೇಶ ದೊಡ್ಡದಾಗ್ತಾ ಇದ್ದಂಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ನಾವು ಮುಂದೆ ಅವಾಗೆ ಹೇಳಿದಾಗೆ ಗ್ರಾಮೀಣ ಪ್ರದೇಶಕ್ಕೂ ವಿಸ್ತಾರ ಆಗಬೇಕು. ಆಲ್ಮೋಸ್ಟ್ ಬೆಂಗಳೂರು ಗ್ರಾಮಾಂತರವರೆಗೂ ಬೆಳೆದು ಹೋಗಿದೆ. ಸೊ ಇದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಏನಂತಂದರೆ, ಸರ್ಕಾರದಲ್ಲಿ ಒಂದು ನಿಯಮಾವಳಿ ಅಂತ ಮಾಡಿಬಿಟ್ಟು ಕಾನೂನು ನಿಯಮಾವಳಿ ಮಾಡಿ ಅದರಲ್ಲಿ ಒಬ್ಬ ಬೈಕ್ ಟ್ಯಾಕ್ಸಿ ಚಾಲಕ ನೀವು ಈ ಥರ ಕಡ್ಡಾಯವಾಗಿ ಪಾಲಿಸಬೇಕು ಅನ್ನೋ ನಿಯಮಾವಳಿ ಮಾಡಿದಾಗ ಆ ನಿಯಮಾವಳಿಗೆ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟು ಮುಂದಿನ ದಿನಕ್ಕೆ ಒಂದು ಮನವಿ ಪತ್ರನೂ ಕೊಡ್ತೀರಿ. ಸೊ ಈ ಥರ ನೀವು ನಿಮ್ಮ ಕಡೆಯಿಂದನೇ ಒಂದು ನಿಯಮಾವಳಿ ಮಾಡಿ ನಾವು ಬೈಕ್ ಟ್ಯಾಕ್ಸಿ ಚಾಲಕ ಅದಕ್ಕೆ ನಮ್ಮ ಪರವಾಗಿ ಕಡ್ಡಾಯವಾಗಿ ಮಾಡ್ತೀರಿ. ನೀವೇನೇ ನಿಯಮಾವಳಿ ಮಾಡಿದ್ರೆ ನಾವು ಅದಕ್ಕೆ ನಿಮ್ಮ ಪರವಾಗಿ ನಿಂತ್ಕೊಂಡು ಸರ್ಕಾರಕ್ಕೂ ಒಂದು ಒಳ್ಳೆಯ ಹೆಸರು ತರ್ಕೊಡೋ ಪ್ರಯತ್ನ ಮಾಡ್ತೀವಿ. ಪ್ಲಸ್ ಸಾರ್ವಜನಿಕರು ಒಂದು ಸೇವೆ ಇದರಲ್ಲಿ ಮಾಡಬೇಕು ಅಂತ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ಈ ವಿಷಯದಲ್ಲಿ ನಾನು ಹೇಳ್ತೇನೆ. ಕರ್ನಾಟಕದಿಂದ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಪರವಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ. ಇನ್ನೂ ಇದಕ್ಕಿಂತ ಹೆಚ್ಚಿನ ಕ್ವಶನ್ಸ್ ನಿಮ್ಮಲ್ಲಿ ಏನಾದರೂ ಇದೆ ದಯವಿಟ್ಟು ಕಮೆಂಟ್ ಮಾಡಿ, ಅದನ್ನು ನಾವು ರಿಸೀವ್ ಮಾಡಿಕೊಂಡು ಅದಕ್ಕೂ ನಮ್ಮ ಉತ್ತರ ಸಿಗುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.